ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ ಭಾರತ ಸಂವಿಧಾನದ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ದ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ್ಯಕ್ಚುಲಾಗಿ ಈ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊತಾ ಹೋಗ್ತಿದ್ದೀವಿ ಅಂತ ಕೇಳೋದಾದರೆ, ಏನು ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರು ಸಂವಿಧಾನಕ್ಕಾಗಿ ಬೇಡಿಕೆ ಇಡ್ತಾರಲ್ವ, ಅಲ್ಲಿಂದ ಸಂವಿಧಾನ ಜಾರಿಗೆ ಆಗೋವರೆಗೆ ಏನೇನಾಯ್ತು ಅನ್ನೋದು ಪ್ರತಿಯೊಂದು ಕೂಡ ಕಥೆಯ ರೂಪದಲ್ಲಿ ಹೇಳ್ತಾ ಹೋಗಿರ್ತೀನಿ, ಸರಿನಾ? ಸೊ ನೀವು ಕೂಡ ಕಥೆ ರೂಪದಲ್ಲಿ ನೆನಪಿಟ್ಕೊಳ್ಳಿ. ಕ್ರೋನಾಲಜಿಕಲ್ ಆರ್ಡರ್ದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳ್ದ ಅಂದರೆ ಸೊ ಅವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಸರಿನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಟಾಪಿಕ್ ಏನಿದೆ ಅಂದರೆ ಸಂವಿಧಾನದ ಮೊದಲ ಬೇಡಿಕೆ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಸಂವಿಧಾನದ ಮೊದಲ ಬೇಡಿಕೆ ಇಟ್ಟವ್ರು ಯಾರು ಅಂದರೆ, ಸಂವಿಧಾನ ಭಾರತಕ್ಕೆ ಬೇಕು ಅಂತ ಮೊದಲವಾಗಿ ಬೇಡಿಕೆ ಇಡ್ತಾರೆ. ಯಾರು ಇಡ್ತಾರೆ ಅಂತ ಕೇಳಿದ್ದಾರೆ, ಓಕೆನಾ? KPSCನಲ್ಲಿ ಕೇಳಿದ್ದಾನೆ, ಹಾಗೆ KA ಅಲ್ಲಿ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ, ಸರಿನಾ? ಸೊ ಯಾರು ಇಡ್ತಾರೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು, ಓಕೆ, MG ಗಾಂಧಿ, ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಇವರು ಬೇಡಿಕೆ ಇಡ್ತಾರೆ. ಎಷ್ಟರಲ್ಲಿ? 1922ರಲ್ಲಿ, ಸರಿನಾ? ಇವರು ಡೈರೆಕ್ಟಾಗಿ ಬ್ರಿಟಿಷರಿಗೆ ಬೇಡಿಕೆ ಇಟ್ರ ಅಂತ ಕೇಳಿದ್ರೆ ಇಲ್ಲ, ಡೈರೆಕ್ಟಾಗಿ ಬ್ರಿಟಿಷರಿಗೆ ಬೇಡಿಕೆ ಇಡಲ್ಲ. ಇವರು ತಮ್ಮ ಪುಸ್ತಕ ಹಾಗೆ ಪತ್ರಿಕೆಯಲ್ಲಿ ಇವರು ಬೇಡಿಕೆ ಇಡ್ತಾರೆ, ಸರಿನಾ? ಸೊ ಅದು ಆದ ನಂತರ ಕ್ರಮಬದ್ಧವಾಗಿ ಅಫಿಷಿಯಲ್ ಆಗಿ ಬೇಡಿಕೆ ಇಟ್ಟವ್ರು ಯಾರು ಅಂತ ಕೇಳೋದಾದರೆ ಅದು MN ರಾಯ್ ಅವರು. ಎಷ್ಟರಲ್ಲಿ ಅಂದರೆ 1934ರಲ್ಲಿ, ಸರಿನಾ? ಸೊ ನೆಕ್ಸ್ಟ್ ಇವರಿಬ್ಬರು ವೈಯಕ್ತಿಕವಾಗಿ ಬೇಡಿಕೆ ಇಟ್ಟರು. ಸೊ ಯಾವುದಾದ್ರೂ ಒಂದು ಪಾರ್ಟಿ, ಯಾವುದಾದ್ರೂ ಒಂದು ಸಂಸ್ಥೆ ಬೇಡಿಕೆ ಇಡ್ತಾ ಅಂತ ಏನಾದರೂ ಕೇಳಿದ್ರೆ ಹೌದು, ಒಂದು ಸಂಸ್ಥೆ ಕೂಡ ಬೇಡಿಕೆ ಇಡ್ತದೆ. ಯಾವ ವರ್ಷದಲ್ಲಿ ಅಂದರೆ 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬೇಡಿಕೆ ಇಡ್ತದೆ, ಸರಿನಾ? ಸೊ ಇಲ್ಲಿ ಪ್ರಶ್ನೆ 2019ಕ್ಕಿಂತ ಮುಂಚೆ ಆಪ್ಷನ್ ಹೇಗೆ ಕೊಡ್ತಿದ್ದ ಅಂದರೆ 3 ಆಪ್ಷನ್ ಬೇರೆ ಏನೋ ಕೊಡ್ತಿದ್ದ, ಒಂದು MN ರಾಯ್ ಇಡ್ತಿದ್ದ. ಪ್ರಶ್ನೆ ಏನು ಕೇಳ್ತಿದ್ದ ಅಂದರೆ ಭಾರತದ ಸಂವಿಧಾನಕ್ಕೆ ಬೇಡಿಕೆ ಇಟ್ಟವ್ರು ಯಾರು ಅಂತ ಕೇಳ್ತಿದ್ದ, ಸರಿನಾ? ಸೊ ಅದಕ್ಕೆ MN ರಾಯ್ ಉತ್ತರ ಆಗ್ತಿತ್ತು. ಬಟ್ 2019 ನಂತರ ಏನು KPSC ಅವ್ನು ಕೇಳ್ತಿದ್ದಾನಲ್ವಾ, ಅಲ್ಲಿ ಪ್ರಶ್ನೆ ಹೇಗೆ ಕೇಳ್ತಿದ್ದಾನೆ ಅಂದರೆ ಮೊಟ್ಟ ಮೊದಲ ಬಾರಿಗೆ, ಓಕೆ, ಅವನು ವರ್ಡ್ ಇದ್ರೆ ಒಂದು ಮೆನ್ಷನ್ ಮಾಡ್ತಿದ್ದಾನೆ, ಏನಂದರೆ ಮೊಟ್ಟ ಅನ್ನೋದೊಂದು ಮೆನ್ಷನ್ ಮಾಡ್ತಿದ್ದಾನೆ. ಸೊ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನವನ್ನು ಬೇಡಿಕೆ ಇಟ್ಟವ್ರು ಯಾರು ಅಂತ ಕೇಳಿದಾಗ ಸೊ ಅಲ್ಲಿ ನಮ್ಮ ಉತ್ತರ ಏನಾಗಿರ್ಬೇಕಂದ್ರೆ ಗಾಂಧೀಜಿ ಆಗಿರಬೇಕು, ಸರಿನಾ? ಯಾರಾಗಿರ್ಬೇಕು ಅಂದರೆ ಗಾಂಧೀಜಿ ಆಗಿರಬೇಕು. ಎಷ್ಟರಲ್ಲಿ? 1922ರಲ್ಲಿ, ಸರಿನಾ? 1922ರಲ್ಲಿ ಬೇಡಿಕೆ ಇಡ್ತಾರೆ ಯಾರು? ಗಾಂಧೀಜಿಯವರು, ಸರಿನಾ? ಸೊ ಇದು ಆದ ನಂತರ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಫಿಷಿಯಲ್ ಆಗಿ ಬೇಡಿಕೆ ಇಟ್ಟವ್ರು ಯಾರು ಅಂತ ಕೇಳಿದರೆ, ಓಕೆ, ಸೊ ಅಲ್ಲಿ ಗಾಂಧೀಜಿ ಕೊಟ್ಟರು, INC ಕೊಟ್ಟರು, ನೀವೇನು ಹಾಕಬೇಕಾಗಿತ್ತು ಅಂದರೆ MN ರಾಯ್ ಹಾಕಬೇಕಾಗುತ್ತೆ, ಸರಿನಾ? ಸೊ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಅವರು, ಏನಂದರೆ ಯಾವ ಒಂದು ಸಂಸ್ಥೆ, ಯಾವ ಒಂದು ಪಾರ್ಟಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನಕ್ಕೆ ಬೇಡಿಕೆ ಇಡ್ತದೆ ಅಂತ ಕೇಳಬಹುದು, ಓಕೆನಾ? ಅವಾಗ ಸಂಸ್ಥೆ ಅಂತ ಬಂದಾಗ ಗಾಂಧಿ MN ರಾಯ್ ಇಬ್ಬರೂ ಆಗೋದಿಲ್ಲ, ಯಾಕಂದರೆ ಇವರು ಇಬ್ಬರು ವೈಯಕ್ತಿಕವಾಗಿ ಬೇಡಿಕೆ ಇಟ್ಟಿದ್ದಾರೆ. ಸೊ ಅವಾಗ ಅಲ್ಲಿ ಉತ್ತರ ಆಗೋದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗ್ತದೆ. ಎಷ್ಟರಲ್ಲಿ? 1935ರಲ್ಲಿ. ಯಾರ ಮುಂದೆ ಬೇಡಿಕೆ ಇಡ್ತಾರೆ ಇವರು ಅಂತ ಕೇಳಿದಾಗ ಬ್ರಿಟಿಷರ ಮುಂದೆ, ಓಕೆ, ಬ್ರಿಟಿಷರ ಮುಂದೆ, ಓಕೆನಪ್ಪ. ಇವಾಗ ವ್ಯಕ್ತಿ ಯಾರ ಮುಂದೆ ಅಂತ ಕೇಳಿದಾಗ ವೆಲ್ಲಿಂಗ್ಟನ್. ಹೂಸ್ ದ್ಯಾಟ್ ವೆಲ್ಲಿಂಗ್ಟನ್? ಭಾರತದ ವೈಸ್ರಾಯ್ ಆಗಿರ್ತಾರೆ ಅವರು 1935ರ ಸಮಯದಲ್ಲಿ, ಸರಿನಾ? ಸೊ ಅವ್ರ ಮುಂದೆ ಬೇಡಿಕೆ ಇಡ್ತಾರೆ ಇವರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದವರು, ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಇದು ಆದ ನಂತರ ಬರೋದು ಯಾವುದಂದರೆ ಇವರು ಬೇಡಿಕೆ ಇಟ್ಟರು, ಓಕೆ, ಅವರು ಕೂಡ ಒಪ್ಕೊಂಡ್ರು, ಓಕೆನಾ? ನಿಮಗೆ ಸಂವಿಧಾನ ಇದ್ರೇನೋ ಕೊಡ್ತೀವಿ, ಬಟ್ ಅದಕ್ಕೆ ಆ ಸಂವಿಧಾನ ಕೊಡೋಕ್ಕಿಂತ ಮುಂಚೆ ನಮ್ಮದೊಂದು ಸಮಿತಿ ಬರ್ತದೆ, ನಮ್ಮದೊಂದು ಆಯೋಗ ಬರ್ತದೆ. ಹೇಗೆ ಸಂವಿಧಾನ ರೆಡಿ ಮಾಡಬೇಕು, ಸಂವಿಧಾನ ರೆಡಿ ಮಾಡೋಕ್ಕೆ ಏನದೊಂದು ಸದಸ್ಯರು ಬೇಕಲ್ವಾ, ಆ ಸದಸ್ಯರು ಹೇಗೆ ಆಯ್ಕೆ ಆಗಬೇಕು ಅನ್ನೋದನ್ನೆಲ್ಲ ನಮ್ಮ ಸಮಿತಿ ಬಂದು ಹೇಳ್ತದೆ ನಿಮಗೆ ಅಂತ ಅವ್ರು ಕಳಿಸ್ತಾರೆ. ಒಂದು ಸಮಿತಿನ ಒಂದು ಆಯೋಗಕ್ಕೆ ಕಳಿಸ್ತಾರೆ. ಆ ಆಯೋಗದ ಹೆಸರು ಏನು ಅಂತ ಕೇಳ್ತಾರೆ, ಓಕೆನಾ? ಕೇಳಿದಾನೆ ಈ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಏನಾಗಿರ್ತದೆ ಅಂದರೆ ಕ್ಯಾಬಿನೆಟ್ ಆಯೋಗ, ಓಕೆನಾ? ಕ್ಯಾಬಿನೆಟ್ ಆಯೋಗ ಎದಕ್ಕೆ ಬಂದಿರ್ತದೆ ಅಂದರೆ ಸಂವಿಧಾನ ಸಭೆನ ರೆಡಿ ಮಾಡೋಕ್ಕೆ, ಓಕೆ, ಸಂವಿಧಾನ ನೀವು ತಯಾರು ಮಾಡ್ಕೋರಿ, ಅದಕ್ಕೆ ಏನೇನು ರೂಲ್ಸ್ ಬೇಕು ಅದನ್ನೆಲ್ಲ ನಾವು ಹೇಳ್ತೀವಿ ಅಂತ ಬರೋ ಸಮಿತಿ ಯಾವುದು ಅಂದರೆ ಕ್ಯಾಬಿನೆಟ್ ಆಯೋಗ. ನೆನಪಿರಲಿ ನಿಮಗೆ. ಎಷ್ಟರಲ್ಲಿ ಬರ್ತದೆ ಅಂದರೆ ಕ್ಯಾಬಿನೆಟ್ ಆಯೋಗ 1946ರಲ್ಲಿ ಬರ್ತದೆ, ಸರಿನಾ? ಸೊ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಿದ್ದು ವರ್ಷ ಅಂದರೆ 1946. ಕೆಲವೊಂದು ಎಕ್ಸಾಮಲ್ಲಿ ಡೇಟ್ ಕೂಡ ಕೇಳಿದ್ದಾನೆ. ಸೊ ಡೇಟ್ ಕೇಳಿದ್ರೆ ಮಾರ್ಚ್ 23 ಅಂತ ಬರ್ತದೆ, ಸರಿನಾ? ಮಾರ್ಚ್ 23, 1946ರಲ್ಲಿ ಕ್ಯಾಬಿನೆಟ್ ಆಯೋಗ ಬರ್ತದೆ. ಈ ಕ್ಯಾಬಿನೆಟ್ ಆಯೋಗ ಬಂದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಓಕೆ, ಭಾರತದ ವೈಸ್ರಾಯ್ ಯಾರಾಗಿರ್ತಾರೆ ಅಂದರೆ ಲಾರ್ಡ್ ವೆವೆಲ್ ಆಗಿರ್ತಾರೆ, ಓಕೆನಾ? ಭಾರತ ವೈಸ್ರಾಯ್ ಯಾರಾಗಿರ್ತಾರೆ ಕ್ಯಾಬಿನೆಟ್ ಆಯೋಗ ಬಂದಾಗ ಅಂತ ಕೇಳಿದ್ದಾನೆ, ಓಕೆ? UPSCನಲ್ಲೂ ಕೇಳಿದ್ದಾನೆ, PCನಲ್ಲೂ ಕೇಳಿದ್ದಾನೆ ಈ ಪ್ರಶ್ನೆ. ಲಾರ್ಡ್ ವೆವೆಲ್ ಅದಕ್ಕೆ ಸರಿಯಾದ ಉತ್ತರ, ಸರಿನಾ? ಸೊ ನೆಕ್ಸ್ಟ್ ಅದರ ಆಯೋಗದ ಸದಸ್ಯರು ಯಾರ್ಯಾರಾಗಿದ್ದರು ಅಂತ ಕೇಳಿರ್ತಾನೆ, ಓಕೆನಾ? ಸದಸ್ಯರು ಎಷ್ಟು ಜನ ಇದ್ದರು, ಟೋಟಲಿ ಎಷ್ಟು ಜನ ಇದ್ದರು, ಹಾಗೆ ಅಧ್ಯಕ್ಷರು ಯಾರಿದ್ರು ಅಂತ ಕೇಳ್ತಾನೆ. ಸೊ ಅಧ್ಯಕ್ಷರು ಕೇಳಿದಾಗ ನಾವೇನಂತ ಹೇಳ್ತೀವಿ ಅಂದರೆ ಪೆಥಿಕ್ ಲಾರೆನ್ಸ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು. ಬಟ್ ಅವರು ಸದಸ್ಯರು ಎಷ್ಟು ಜನ ಇದ್ರು ಅಂತ ಕೇಳಿದಾಗ ಇಬ್ಬರು ಅಂತ ಹೇಳಬೇಕು, ಓಕೆನಾ? ಯಾಕಂದರೆ ಒಬ್ಬ ಅಧ್ಯಕ್ಷರು ಇರ್ತಾನೆ, ಇಬ್ಬರು ಸದಸ್ಯರು ಇರ್ತಾರೆ. ಸೊ ಟೋಟಲಿ ಎಷ್ಟು ಜನ ಇದ್ದರು ಅಂದರೆ 3 ಜನ ಇದ್ದರು ಅಂತ ಹೇಳಬೇಕಾಗುತ್ತೆ.
ನಾನು ಹೇಳೋದು ಏನಾದರೂ ಸ್ಪೀಡ್ ಆಗ್ತಾ ಇದ್ದರೆ ದಯವಿಟ್ಟು ಇದ್ರೆ ಏನಿದೆ ಅಂದರೆ ಯೂಟ್ಯೂಬ್ದು ಫೀಚರ್ ಯೂಸ್ ಮಾಡ್ಕೊಳ್ಳಿ. ನಾನು 1x ಇದೆಯಲ್ವಾ ನಾನು ಇವಾಗ ಮಾತಾಡ್ತಾ ಇರೋದು, ಅದನ್ನು 0.9 ಇಟ್ಕೊಳ್ಳಿ, ಇಲ್ಲಾಂದರೆ 0.92 ಆದರೂ ಇಟ್ಕೊಳ್ಳಿ. ಓಕೆನಾ? ನಿಮಗೆ ಸ್ಲೋ ಆಗಿ ಕೇಳಿಸುತ್ತೆ. ಇನ್ನೊಂದು ಏನಂದರೆ ನಿಮಗೆ ಏನೋ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನಾದರೂ ನಾನು ಸ್ಲೋ ಅನಿಸ್ತಿದ್ರೆ ಸೊ ಏನು ನೋ ಪ್ರಾಬ್ಲಮ್, 1.5 ಇಟ್ಕೊಳ್ಳಿ, ಇಲ್ಲಾಂದರೆ 2x ಇಟ್ಕೊಂಡು ನೋಡಿ. ಓಕೆನಾ? ಸೊ ಇವಾಗ ಏನಂದರೆ ಸದಸ್ಯರು ಯಾರ್ಯಾರು ಅಂದರೆ ಒಂದು ಅಲೆಕ್ಸಾಂಡರ್, ಇನ್ನೊಂದು ಕ್ರಿಪ್ಸ್ ಅಂತ ಬರ್ತಾರೆ. ಓಕೆನಾ? ಕ್ರಿಪ್ಸ್ ಆಯೋಗ ಬರ್ತದಲ್ವಾ 1942ರಲ್ಲಿ. ಆ ಕ್ರಿಪ್ಸ್ ಆಯೋಗದ ಅಧ್ಯಕ್ಷ ಯಾರು ಇರ್ತಾನೆ, ಕ್ರಿಪ್ಸ್ ಇರ್ತಾನೆ ಗೊತ್ತಾ, ಇಲ್ಲಿ ಅವನು ಸದಸ್ಯ ಆಗಿ ಬರ್ತಾನೆ. ಓಕೆನಾ? ಸೊ ಇದು ನೆನಪಿರಲಿ ನಿಮಗೆ, ಒಂದು ಅಲೆಕ್ಸಾಂಡರ್, ಇನ್ನೊಂದು ಕ್ರಿಪ್ಸ್, ಇನ್ನೊಂದು ಲಾರೆನ್ಸ್. ಸೊ ಇದರಲ್ಲಿ ನೀವು 3 ಜನದು ಕೂಡ ಶಾರ್ಟಲ್ಲಿ ಏನಾದರೂ ಒಂದು ಕೋಡ್ ಇದೆಯಾ? ಓಕೆ, ಕೋಡ್ ಇದೆ. ಅದಕ್ಕೂ ಕೂಡ ಏನು ಕೋಡ್ ಇದೆ ಅಂದರೆ SPA, ಸ್ಪಾ ಅಂತ ಬರುತ್ತೆ. ಓಕೆನಾ? ಸ್ಪಾಗೆ ಹೋಗ್ತೀರಲ್ವ ನೀವು, ಸ್ಪಾ. ಓಕೆ, SPA, ಎಸ್ ಅಂದರೆ ಸ್ಟ್ರಾಫರ್ಡ್ ಕ್ರಿಪ್ಸ್. ಕ್ರಿಪ್ಸ್ನ ಫುಲ್ ಫಾರ್ಮ್ ಏನು ಅಂದರೆ, ಅವನ ಪೂರ್ಣ ಹೆಸರು ಏನು ಅಂದರೆ ಸ್ಟ್ರಾಫರ್ಡ್ ಕ್ರಿಪ್ಸ್. ಓಕೆನಾ? P ಅಂದರೆ ಪೆಥಿಕ್ ಲಾರೆನ್ಸು, ಅಧ್ಯಕ್ಷ ಇವನು. ಓಕೆನಾ? ಸೊ ನೆಕ್ಸ್ಟ್ A ಅಂದರೆ ಅಲೆಕ್ಸಾಂಡರ್, ಇವನು ಸದಸ್ಯ. ಓಕೆನಾ? ಸೊ ಪೆಥಿಕ್ ಲಾರೆನ್ಸ್ ಅಧ್ಯಕ್ಷ, ಸ್ಟ್ಯಾಫರ್ಡ್ ಕ್ರಿಪ್ಸ್ ಸದಸ್ಯ, ಹಾಗೆ ಅಲೆಕ್ಸಾಂಡರ್ ಕೂಡ ಸದಸ್ಯ. ಸರಿನಾ? ಈ 3 ಹೆಸರು ಕೂಡ ಕೇಳಿದ್ದಾರೆ. ಸರಿನಾ? ಸೊ ರೀಸೆಂಟಾಗಿ FD ಆಯ್ತಲ್ವಾ, ಯಾವುದು ಜೂನೋ ಜುಲೈಯಲ್ಲಿ ನಡೀತು. ಓಕೆ, ಸೊ ಅದರಲ್ಲಿ ಕೂಡ ಕೇಳಿದ ಈ ಪ್ರಶ್ನೆ. ಸರಿನಾ? ಸೊ ಇದು ನೆನಪಿರಲಿ, ಇದರ ಅಧ್ಯಕ್ಷ ಯಾರಾಗಿದ್ದರು ಅಂದರೆ ಪೆಥಿಕ್ ಲಾರೆನ್ಸ್ ಆಗಿರ್ತಾರೆ. ಸರಿನಾ? ಅಧ್ಯಕ್ಷರು. ಆಯೋಗದ ಸದಸ್ಯರು 3 ಜನ ಇದ್ದರು. ಸರಿನಾ? ಸೊ ಟೋಟಲಿ ಅಧ್ಯಕ್ಷನ ಹಿಡ್ಕೊಂಡು 3 ಜನ ಇದ್ದರು. ಸೊ ಆಗಿನ ವೈಸ್ರಾಯ್ ಯಾರಾಗಿದ್ದ? ಲಾರ್ಡ್ ವೆವೆಲ್ ಆಗಿದ್ದ. ಸರಿನಾ? ಇದು ಕ್ಲಿಯರ್ ಆಗಿದೆ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಏನಿದೆ ಅಂದರೆ ಸಂವಿಧಾನ ರಚನಾ ಸಭೆ. ಓಕೆ, ಸಂವಿಧಾನ ರಚನಾ ಸಭೆ ಯಾವ ವರ್ಷ ಸ್ಥಾಪನೆ ಆಯಿತು, ರಚನೆ ಆಯಿತು ಅಂತ ಕೇಳ್ತಾನೆ. ಓಕೆ, ಸಂವಿಧಾನ ರಚನೆ ಮಾಡಲಿಕ್ಕಿದ್ರೆ ಒಂದು ಇವ್ರು ಬೇಕು, ಮೆಂಬರ್ಗಳು ಬೇಕು. ಓಕೆ, ಅದ್ರ ರಚನಾ ಸಭೆ ಅಂತ ಮೊದಲು ಸ್ಟಾರ್ಟ್ ಆಗಬೇಕು. ಆ ರಚನಾ ಸಭೆ ಯಾವಾಗ ರಚನೆ ಆಯಿತು ಅಂತ ಕೇಳಿದಾಗ ನವೆಂಬರ್ 1946ರಂದು. ಓಕೆ, 1946 ನವೆಂಬರ್ರಂದು ಸಂವಿಧಾನ ರಚನಾ ಸಭೆ ಸ್ಟಾರ್ಟ್ ಆಗ್ತದೆ. ಸರಿನಾ? ಸೊ ಇದು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ಇವರು ಅಧಿವೇಶನಗಳು ಮಾಡ್ತಾರೆ. ಓಕೆನಾ? ಮೀಟಿಂಗ್ಗಳು. ಸೊ ಆ ಎಲ್ಲ ಮೀಟಿಂಗಲ್ಲಿ ಮೊದಲ ಮೀಟಿಂಗು ಮತ್ತು ಕೊನೆಯ ಮೀಟಿಂಗು, ಸರಿನಾ, ಮೊದಲ 3 ಮೀಟಿಂಗ್, ಅದಾದ ನಂತರ ಕೊನೆಯ ಮೀಟಿಂಗು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸರಿನಾ? ಸೊ ಅದರಲ್ಲಿ ಮೊದಲ ಮೀಟಿಂಗ್ ನೋಡೋಣ ನಾವು. ಮೊದಲ ಮೀಟಿಂಗ್ ಏನಿದೆ ಅಂದರೆ ಮೊದಲ ಅಧಿವೇಶನ. ಓಕೆ, ಇದು ಯಾವ ದಿನ ನಡೀತು ಅಂತ ಇದು ಭಾಳ ಸರಿ ಕೇಳಿದ್ದಾನೆ, 1000 ಸರಿ ಕೇಳಿದ್ದಾನೆ ನೋಡಿ ಇವಾಗ ಎಕ್ಸಾಮಲ್ಲಿ. ಓಕೆನಾ? ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಬೇಕಾ, ಈ ಗ್ರೀನ್ ಕಲರಲ್ಲಿ ಅದಕ್ಕೆ ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಯಾವಾಗ ಅಂದರೆ 9 ಡಿಸೆಂಬರ್ 1946ರಂದು. ಓಕೆ, ಮೊದಲ ಅಧಿವೇಶನ ನಡೀತದೆ. ಸರಿನಾ? 1946 ಡಿಸೆಂಬರ್ 9ರಂದು ಮೊದಲ ಅಧಿವೇಶನ ನಡೀತದೆ. ಇದರ ಅಧ್ಯಕ್ಷರು ಯಾರಾಗಿದ್ದರು? ಓಕೆನಾ? ಪ್ರೋ ಟರ್ಮ್ ಪ್ರೆಸಿಡೆಂಟ್ ಯಾರಾಗಿದ್ದರು ಅಂತ ಕೇಳ್ತಾನೆ. ಸರಿನಾ? ಅಂದರೆ ಹಂಗಾಮಿ ಅಧ್ಯಕ್ಷರು ಅಥವಾ ಏನೋ ತಾತ್ಕಾಲಿಕ ಅಧ್ಯಕ್ಷರು. ಸರಿನಾ? ಶಾಶ್ವತವಲ್ಲದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾನೆ. ಈ 3ಕ್ಕೂ ಕೂಡ ಉತ್ತರ ಯಾವುದು ಅಂದರೆ ಸಚ್ಚಿದಾನಂದ ಸಿನ್ಹಾ. ಓಕೆನಾ? ಸಚ್ಚಿದಾನಂದ ಸಿನ್ಹಾ ಅಧ್ಯಕ್ಷರಾಗಿರ್ತಾರೆ ಮೊದಲ ಅಧಿವೇಶನಕ್ಕೆ. ಅಂದರೆ ಸಂವಿಧಾನ ರಚನಾ ಸಭೆಗೆ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದಾಗ ಅಲ್ಲಿ ಸಚ್ಚಿದಾನಂದ ಸಿನ್ಹಾ ಅಂತ ಹಾಕಬೇಕು. ಅಂದರೆ ಭಾರತದಲ್ಲಿ ಒಂದು ಸಂಸ್ಕೃತಿ ಇದೆ, ಯಾವುದಾದ್ರೂ ಒಂದು ಅಧಿವೇಶನ ಸ್ಟಾರ್ಟ್ ಆದಾಗ ಅಲ್ಲಿ ನಾವು ಯಾರು ಹಿರಿಯರು ಇರ್ತಾರಲ್ವ ಅವ್ರನ್ನ ನಾವು ಮೊದಲ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಸರಿನಾ? ಸೊ ರೀಸೆಂಟಾಗಿ ನೋಡಿರ್ಬೋದು ನೀವು, ಯಾರು ಅಂದರೆ ಬೃಹತ್ತರಿ ಮೆಹತಾಬ್. ಓಕೆ, ಅವರನ್ನು ನಾವು ಲೋಕಸಭೆಯ ಪ್ರೋ ಟರ್ಮ್ ಸ್ಪೀಕರ್ ಆಗಿ ಮಾಡಿದ್ವಿ, ಅಂದರೆ ಹಂಗಾಮಿ ಸ್ಪೀಕರ್ ಆಗಿ ಮಾಡಿದ್ರು. ಯಾರು? ದ್ರೌಪದಿ ಮುರ್ಮು ಅವರು. ಯಾಕೆ ಅವ್ರನ್ನ ಮಾಡಿದರು? ಓಕೆ, ಇವಾಗ ಪ್ರೆಸೆಂಟ್ ಓಂ ಬಿರ್ಲಾ ಇದ್ದಾರೆ, ಅದು ಬೇರೆ ಮ್ಯಾಟ್ರ್. ಬಟ್ ಮೊದಲ ಅಧಿವೇಶನ ಏನು ನಡೀತದಲ್ವಾ, ಆ ನಡೆದಾಗ ಒಬ್ಬರು ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಯಾರು ಸದನದಲ್ಲಿ ಹಿರಿಯರು ಇರ್ತಾರಲ್ವ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡ್ತದೆ. ಸೊ ನಿಮಗೇನು ಗೊತ್ತಾಯಿತು ಇಲ್ಲಿ? ಸೊ ಹಿರಿಯರು ಯಾರಾಗಿದ್ದರು ಸಂವಿಧಾನ ರಚನಾ ಸಭೆಯಲ್ಲಿ? ಸಚ್ಚಿದಾನಂದ ಸಿನ್ಹಾ ಅವರು ಹಿರಿಯರಾಗಿದ್ದರು. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಇದು ಪ್ರೋ ಟರ್ಮ್ ಸ್ಪೀಕರು, ಹಂಗಾಮಿ ಅಧ್ಯಕ್ಷರು, ಅದಾದ ನಂತರ ತಾತ್ಕಾಲಿಕ ಅಧ್ಯಕ್ಷರು, ಶಾಶ್ವತವಲ್ಲದ ಅಧ್ಯಕ್ಷರು, 3 ಕೇಳಿದಾಗ ಉತ್ತರ ಯಾವುದಾಗಿತ್ತು ಅಂದರೆ ಸಚ್ಚಿದಾನಂದ ಸಿನ್ಹಾ ಆಗಿತ್ತು. ಸರಿನಾ? ಸೊ ಇದರಲ್ಲಿ ಎಷ್ಟು ಜನ ಸದಸ್ಯರು ಭಾಗವಹಿಸಿದ್ರು ಅಂತ ಕೇಳ್ತಾರೆ. ಎಷ್ಟು ಜನ ಭಾಗವಹಿಸಿದ್ರು ಅಂತ ಕೇಳಿದಾಗ 211 ಜನ ಭಾಗವಹಿಸಿರ್ತಾರೆ. ಯಾವುದು? ಮೊದಲ ಅಧಿವೇಶನದಲ್ಲಿ. ಸರಿನಾ? ಸೊ 211 ಜನ ಭಾಗವಹಿಸಿರ್ತಾರೆ. ಏನು ಕಡಿಮೆ ಇದೆಯಲ್ಲ ನಂಬರು ಅಂತ ನಿಮ್ಗೆ ಅನಿಸ್ಬೋದು. ಓಕೆನಾ? ಸೊ ನೀವು ಎಲ್ಲೋ 389 ಅಂತ ಓದಿರ್ತೀರ. ಸೊ ನೆನಪು ಬರ್ತಿರ್ಬೋದು ನಿಮಗೆ. ಸೊ ಇವನು 211 ಹೇಳೋದು ತಪ್ಪಿದೆಯಾ? ತಪ್ಪಿಲ್ಲ. ಯಾಕೆ ಅಂದರೆ ನೀವು ಓದಿರೋದು ರೈಟು. ಬಟ್ ಮೊದಲ ಅಧಿವೇಶನದಲ್ಲಿ 211 ಜನ. ಯಾಕೆ ಅಂದರೆ ಮೊದಲ ಅಧಿವೇಶನದಲ್ಲಿ ಒಂದೊಂದು ಪ್ರಿನ್ಸ್ಲಿ ಸ್ಟೇಟ್ಸ್ ಏನು ಇರ್ತಾರಲ್ವ, ಇವಾಗ ರಾಜರ ಪ್ರತಿನಿಧಿಗಳು, ಸೊ ಅವರು ಬಂದಿರಲ್ಲ. ಇನ್ನೊಂದು ಏನಂದರೆ ಮುಸ್ಲಿಂ ಲೀಗ್ ಪಾರ್ಟಿ ಇರ್ತದಲ್ಲ, ಅವ್ರು ಜಾಯ್ನ್ ಆಗಿರೋದಿಲ್ಲ ಇದಕ್ಕೆ. ನಾವು ಪಾಕಿಸ್ತಾನ ಬೇಡಿಕೆನೇ ಒಪ್ಕೊಂಡಿಲ್ಲ ಅವ್ರು ಬ್ರಿಟಿಷರು. ಸೊ ನಾವ್ಯಾಕೆ ಅಧಿವೇಶನದಲ್ಲಿ ಭಾಗವಹಿಸೋಣ ಅಂತ ಮುಸ್ಲಿಂ ಲೀಗ್ ಏನಿದೆ ಅಲ್ವಾ ಅದು ಭಾಗವಹಿಸಿಲ್ಲ. ಸೊ ಇಲ್ಲಿ ನಿಮಗೆ ಸ್ಪೆಷಲ್ ಮೆನ್ಷನ್ ಏನು ಮಾಡಿದ್ದೇನೆ ಅಂದರೆ ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರಲಿ. ಸರಿನಾ? ಯಾವುದು? ಮೊದಲ ಅಧಿವೇಶನದಲ್ಲಿ ಯಾವುದೇನು ನಡೀತು? 9 ಡಿಸೆಂಬರ್ 1946ರಂದು. ಸರಿನಾ? ಸೊ ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೊದಲ ಅಧಿವೇಶನ ಆದ ನಂತರ 2ನೇ ಅಧಿವೇಶನ ನಡೀತದೆ. ಈ 2ನೇ ಅಧಿವೇಶನ ಯಾವಾಗ ನಡೀತದೆ ಅಂದರೆ 11 ಡಿಸೆಂಬರ್ 1946. ಓಕೆ, ಅದು 9ನೇ ತಾರೀಕು. 9ನೇ ತಾರೀಕು ಆದ ನಂತರ 2 ದಿನ, 1 ದಿನ ಬಿಡಿ ಮರುದಿನ
ಒಂದಿನ ಬಿಟ್ಟು ಮರುದಿನ ಯಾವುದಂದರೆ 11 ಡಿಸೆಂಬರ್ 1946 ನಡೀತದೆ ಎರಡನೇ ಅಧಿವೇಶನ. ಸೊ ಇವಾಗ ಒಬ್ಬರನ್ನ ಅಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಅಂದರೆ ಅಲ್ಲಿ ಏನು ಸದಸ್ಯರು ಇರ್ತಾರಲ್ವ ಅವರೆಲ್ಲ ಸರಿ ಒಬ್ಬರನ್ನ ಅಧ್ಯಕ್ಷರಂತ ಆಯ್ಕೆ ಮಾಡ್ತಾರೆ. ಆ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಓಕೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ಸರಿನಾ? ಸೊ ಇದು ನಿಮ್ಗೆ ನೆನಪಿರಲಿ, ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎದುರದು ಎರಡನೇ ಅಧಿವೇಶನದ ಅಧ್ಯಕ್ಷರು, ಹಾಗೆ ಶಾಶ್ವತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು. ಸರಿನಾ? ಇದು ನೆನಪಿರಲಿ ನಿಮಗೆ, ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಇದಕ್ಕೆ ಉಪಾಧ್ಯಕ್ಷರು ಇರ್ತಾರ, ಮೊದಲದಕ್ಕೆ ಉಪಾಧ್ಯಕ್ಷರು ಇರಲ್ಲ. ಸರಿನಾ? ಮೊದಲ ಅಧಿವೇಶನಕ್ಕೆ ಉಪಾಧ್ಯಕ್ಷರು ಇರಲ್ಲ, ಎರಡನೇ ಅಧಿವೇಶನ ಹಾಗೆ ಸಂವಿಧಾನ ರಚನಾ ಸಭೆಗೆ ಉಪಾಧ್ಯಕ್ಷರು ಇರ್ತಾರೆ. ಯಾರು ಅಂದರೆ ಎಚ್ ಸಿ ಮುಖರ್ಜಿ. ಓಕೆ, ಎಚ್ ಸಿ ಮುಖರ್ಜಿ ಅವರು ಉಪಾಧ್ಯಕ್ಷರು ಇರ್ತಾರೆ. ಸರಿನಾ? ಎಚ್ ಸಿ ಮುಖರ್ಜಿ ಅವರು ಉಪಾಧ್ಯಕ್ಷರು ಇರ್ತಾರೆ. ಸೊ ಇದು ಕ್ಲಿಯರ್ ಆಯಿತಾ ನಿಮಗೆ? ಮೊದಲ ಅಧಿವೇಶನ 9 ಡಿಸೆಂಬರ್ 1946, ಅಧ್ಯಕ್ಷರು ಯಾರಿದ್ರು? ಸಚ್ಚಿದಾನಂದ ಸಿನ್ಹಾ. ಎರಡನೇದು 11 ಡಿಸೆಂಬರ್ 1946 ನಡೆದಿದೆ. ಇದರ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್, ಹಾಗೆ ಉಪಾಧ್ಯಕ್ಷ ಯಾರಾಗಿದ್ದರು ಅಂದರೆ ಎಚ್ ಸಿ ಮುಖರ್ಜಿ ಉಪಾಧ್ಯಕ್ಷರಾಗಿದ್ದರು. ಸರಿನಾ? ಸೊ ಇದಕ್ಕೆ ಇನ್ನೊಂದು ಏನು ಬರ್ತದೆ ಅಂದರೆ ಸಂವಿಧಾನಕ್ಕೆ, ಓಕೆ, ಈ ಸಂವಿಧಾನಕ್ಕೆ ಸಲಹಾಗಾರರು ಅಂತ ಒಬ್ಬರು ಬರ್ತಾರೆ. ಅಂದರೆ ಸಂವಿಧಾನ ಹೀಗೆ ರಚನೆ ಆಗಬೇಕು, ಹಾಗೆ ರಚನೆ ಆಗಬೇಕು, ಆ ದೇಶದಿಂದ ಇದು ತರಬೇಕು, ಈ ದೇಶದಿಂದ ಅದು ತೊಗೋಬೇಕು ಅಂತ ಹಿಂಗೆ ಹೇಳೋಕ್ಕೆ ಮಾಡೋಕ್ಕೆ, ನೀನು ಇದನ್ನು ಸರಿ ಮಾಡ್ತಿದ್ಯಾ ಗುರು, ಇದನ್ನು ನೀನು ರಾಂಗ್ ಮಾಡ್ತಾ ಇದೆಯಾ ಗುರು ಅಂತ ಮತ್ತೊಬ್ರಿಗೆ ಹೇಳೋಕ್ಕೆ ಒಬ್ಬರು ಸಲಹೆಗಾರರು ಇರ್ತಾರೆ. ಓಕೆ, ಆ ಸಲಹೆಗಾರರು ಇಂಪಾರ್ಟೆಂಟ್ ಆಗ್ತಾರೆ. ಯಾರು ಅಂದರೆ BN ರಾಯ್, ಬೆನಗಲ್ ರಾಮ್ ರಾಯ್ ಅಂತ ಬರ್ತಾರೆ. ಓಕೆನಾ? ಈ ಬೆನಗಲ್ ರಾಯನವರು ಇವರು ಕರ್ನಾಟಕದವರು. ಓಕೆನಾ? ಸೊ ಇವರು ಸಂವಿಧಾನಕ್ಕೆ ಸಲಹೆಗಾರರಾಗಿದ್ದಾರೆ ಅನ್ನೋದೇ ಒಂದು ಶ್ರೇಷ್ಠ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವರು ಕರ್ನಾಟಕದವರು ಸ್ಪೆಷಲಿ. ಸೊ ಇನ್ನೂ ಡಬಲ್ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಇದು. ಓಕೆನಾ? ಸೊ ಅದಕ್ಕೆ BN ರಾಯ್ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇದು ಕೇಳ್ತಾರೆ, ಬೆನಗಲ್ ರಾಮ್ ರಾಯ್ ಇವರು. ಓಕೆನಾ? ಇವ್ರದ್ದು ಹೆಸರು ಕೇಳ್ತಾರೆ, ಸಂವಿಧಾನ ಸಲಹೆಗಾರರು ಯಾರಾಗಿದ್ದರು ಅಂತ. ಸೊ ಇದು ಆಲ್ರೆಡಿ ಜಾಸ್ತಿ ಟೈಮ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕೂಡ ಕೇಳ್ತಾನೆ, ಯಾಕಂದರೆ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಸರಿನಾ? ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಸಂವಿಧಾನ ರಚನಾ ಮಂಡಳಿ. ಓಕೆ, ಸಂವಿಧಾನ ರಚನಾ ಮಂಡಳಿ ಎಷ್ಟು ಜನ ಇದ್ದರು? ಓಕೆ, ಸೊ ಇವಾಗ ನಿಮ್ಗೆ ಗೊತ್ತಾಗಬೇಕು, ಮೊದಲ ಸಭೆಯಲ್ಲಿ ಎಷ್ಟು ಜನ ಕೂಡಿದ್ರು? 711 ಜನ ಕೂಡಿದ್ರು. ಸರಿನಾ? ಸೊ ಟೋಟಲಿ 711 ಜನ ಇದ್ರಾ? 711 ಜನ ಇರಲ್ಲ. ಓಕೆ, ಜಾಸ್ತಿ ಇರ್ತಾರೆ. ಎಷ್ಟು ಜನ ಇದ್ದರು ಅಂದರೆ ಟೋಟಲ್ 389 ಜನ ಇರ್ತಾರೆ. ಓಕೆ, 389 ಜನ ಸದಸ್ಯರು ಇರ್ತಾರೆ. ಆ 389 ಜನ ಸದಸ್ಯರು ಯಾವಾಗ ಅಂದರೆ 1946 ಆಗಸ್ಟ್ 1946ರಿಂದ 1947 ಆಗಸ್ಟ್ವರೆಗೂ. ಓಕೆ, ಆಗಸ್ಟ್ 14ರವರೆಗೂ ಇರ್ತಾರೆ. ಯಾಕೆ 14ರವರೆಗೂ ಇರ್ತಾರೆ? 14ಕ್ಕೆ ಪಾಕಿಸ್ತಾನಕ್ಕೆ ಸ್ವತಂತ್ರ ಸಿಕ್ತು, 14ಕ್ಕೆ ನೆಕ್ಸ್ಟ್ 15ಕ್ಕೆ ಅವ್ರು ಇರೋದಿಲ್ಲ, ಅವ್ರು ಹೋಗ್ಬಿಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಎಷ್ಟು ಜನ ಇರ್ತಾರೆ ಅಂದರೆ 389 ಜನ ಇರ್ತಾರೆ. ಓಕೆ, 389 ಜನ ಇರ್ತಾರೆ. ಸೊ ಇದರಲ್ಲಿ ಬೈಫಾರ್ಗೇಷನ್ ಮಾಡ್ತೀವಿ ನಾವು. ಓಕೆ, ಡಿವೈಡ್ ಮಾಡ್ತೀವಿ ಎಷ್ಟೆಷ್ಟು ಅಂತ. 296 ಜನ ಬ್ರಿಟಿಷ್ ಇಂಡಿಯಾದಿಂದ, ಏನು ಬ್ರಿಟಿಷರು ಏನು ಆಳ್ವಿಕೆ ಮಾಡ್ತಿದ್ರಲ್ವ ಪ್ರದೇಶ, ಅಲ್ಲಿದಿಂದ 296 ಜನ ಸದಸ್ಯರಾಗಿ ಬಂದಿರ್ತಾರೆ. ಇನ್ನೂ 93 ಜನ ಎಲ್ಲಿಂದ ಅಂದರೆ ಇವಾಗ ಸಂಸ್ಥಾನಗಳಿಂದ. ಓಕೆ, ಏನು 552 ಸಂಸ್ಥಾನಗಳಿದ್ವಲ್ವ, ಆ ಸಂಸ್ಥಾನಗಳಿಂದ ಆಯ್ಕೆಯಾಗಿ ಬರ್ತಾರೆ. 552 ಸಂಸ್ಥಾನಗಳು, ಇಲ್ಲಿರೋ 93 ಜನ ಇದ್ದಾರೆ. ಸೊ ಪ್ರತಿಯೊಬ್ಬ ರಾಜ್ಯ ಒಬ್ಬನಿಗೆ ಕಳಿಸಿದ್ರೆ 552 ಆಗಬೇಕಾಗಿತ್ತು. ಓಕೆ, 796ಕ್ಕಿಂತ ಇನ್ನೂ ಜಾಸ್ತಿನೇ ಆಗಬೇಕಾಗಿತ್ತು. 93 ಯಾಕೆ ಆಯಿತು ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ, ಸೊ ಕ್ಯಾಬಿನೆಟ್ ಆಯೋಗ ಏನು ಹೇಳಿರ್ತದೆ ಗೊತ್ತಾ? ಪ್ರತಿ 10 ಲಕ್ಷ ಜನರಿಗೆ, ಓಕೆ, ಯಾರಿಗೆ? ಪ್ರತಿ 10 ಲಕ್ಷ ಜನರಿಗೆ ಒಬ್ಬ ಸದಸ್ಯ ಇರಬೇಕು ಅಂತ ಹೇಳ್ತದೆ. ಸೊ ಅದು ಬ್ರಿಟಿಷ್ ಇಂಡಿಯಾಗೆ ಮಾತ್ರ ಅಲ್ಲ ಅದು ಅನ್ವಯಿಸೋದು, ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೂ, ಅಂದರೆ ಈ ರಾಜ ಪ್ರತಿನಿಧಿಗಳು ಏನಿರ್ತಾರಲ್ವ, ಈ ರಾಜ್ಯ ಸಂಸ್ಥಾನಗಳಿಗೆ ಇವಕ್ಕೂ ಕೂಡ ಅನ್ವಯಿಸ್ತದೆ. ಅಲ್ಲಿ ಕೂಡ 10 ಲಕ್ಷ ಇದ್ದರೆ ಅಲ್ಲಿ ಒಬ್ಬ ಇದ್ರೇನೋ ಸದಸ್ಯ ಬರಬೇಕು, ಒಬ್ಬ ಸದಸ್ಯ ಇದ್ರೇನೋ ನಾಮನಿರ್ದೇಶನ ಆಗಿ ಬರಬೇಕು ಅಂತ ಹೇಳ್ತದೆ. ಸೊ ಅದಕ್ಕೆ 93 ಜನ ಇರ್ತಾರೆ. ಸರಿನಾ? ಸೊ ಬ್ರಿಟಿಷ್ ಇಂಡಿಯಾದಿಂದ ಎಷ್ಟು ಜನ ಆಗಿರ್ತಾರೆ? 296 ಜನ. ಸರಿನಾ? ಇದು ನೆನಪಿರಲಿ ನಿಮಗೆ, ಈ ಪ್ರಶ್ನೆ ಕೇಳ್ತಾನೆ. ಓಕೆ, ಸೊ ಈ 296ರಲ್ಲಿ ಮತ್ತೆ ನಾವು ಇದ್ರ ಬೈಫಾರ್ಗೇಷನ್ ಮಾಡ್ತೀವಿ. ಓಕೆ, ಬ್ರಿಟಿಷ್ ಇಂಡಿಯಾದಿಂದ ಆಲ್ರೆಡಿ ಆಯಿತು. ಓಕೆ, 296 ಜನ. ಅದರಲ್ಲಿ ಒಂದು ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಬರ್ತವೆ. ಟೋಟಲ್ 11 ಪ್ರಾಂತ್ಯಗಳು ಬರ್ತವೆ. ಸರಿನಾ? 11 ಪ್ರಾಂತ್ಯಗಳು ಬರ್ತವೆ. ಹಾಗೆ 4 ಕಮಿಷನರೇಟ್ಗಳು ಬರ್ತವೆ. ಓಕೆ, ಕಮಿಷನರೇಟ್ಗಳು ಅಂತ ಬರ್ತವೆ. ಆ ಕನ್ನಡದಲ್ಲಿ ಏನು ವರ್ಡ್ ಹೇಳಬೇಕು ಅಂತ ಆ್ಯಕ್ಚುಲಾಗಿ ಗೊತ್ತಿಲ್ಲ ನನಗೆ, ಬಟ್ ಕನ್ನಡದಲ್ಲಿ ನೀವು ಓಕೆ ಇಂಗ್ಲೀಷಲ್ಲೇ ತಿಳ್ಕೊಳ್ಳಿ, ಯಾಕಂದರೆ ಇಂಗ್ಲೀಷಲ್ಲೇ ಜಾಸ್ತಿ ಕೇಳ್ತಾನೆ ಅದನ್ನು. ಸೊ ಅದಕ್ಕೆ ಸೊ ಕಮಿಷನರೇಟ್ಗಳು ಮತ್ತು ಪ್ರಾಂತ್ಯಗಳು ಅಂತ. ಓಕೆನಾ? ಸೊ 11 ಪ್ರಾಂತ್ಯಗಳಿಂದ ಎಷ್ಟು ಜನ ಆಯ್ಕೆಯಾಗಿ ಬರ್ತಾರೆ ಅಂದರೆ 292 ಜನ ಆಯ್ಕೆಯಾಗಿ ಬರ್ತಾರೆ. ಇದರಿಂದ ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬರೋರು ಎಷ್ಟು ಜನ? 292 ಜನ. ಸೊ ಇನ್ನೂ 4 ಜನ ಇದ್ದಾರಲ್ವಾ, ಅವರು ಬ್ರಿಟಿಷ್ ಕಮಿಷನರೇಟ್ಗಳಿಂದ ಆಯ್ಕೆಯಾಗಿ ಬರ್ತಾರೆ. ಓಕೆ, 4 ಬ್ರಿಟಿಷ್ ಕಮಿಷನರೇಟ್ಗಳು. ಈ 4 ನೀವು 11 ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. 11ರಲ್ಲಿ ಯಾವ್ದು ಬರ್ತದೆ ಗೊತ್ತಾ? ಇದೆ ಅಲ್ಲ, ಯಾವುದೋ ಮದ್ರಾಸ್ ಪ್ರೆಸಿಡೆನ್ಸಿ, ಮತ್ತು ಯಾವುದು ಬಾಂಬೆ ಪ್ರೆಸಿಡೆನ್ಸಿ, ಕಲ್ಕತ್ತಾ ಪ್ರೆಸಿಡೆನ್ಸಿ, ಸರಿನಾ? ಸೆಂಟ್ರಲ್ ಪ್ರೆಸಿಡೆನ್ಸಿ, ಈಸ್ಟ್ ಪ್ರೆಸಿಡೆನ್ಸಿ, ವೆಸ್ಟ್ ಪ್ರೆಸಿಡೆನ್ಸಿ, ಇವೇನು ಪ್ರೆಸಿಡೆನ್ಸಿಗಳು ಬರ್ತಾವಲ್ವ, ಇವು 11. ಇವೆಲ್ಲ ನೀವು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಏನಂದರೆ 4 ಚೀಫ್ ಕಮಿಷನರೇಟ್ಗಳು ಬರ್ತವೆ. ಓಕೆನಾ? ಅವು ನೆನಪಿಟ್ಕೋಬೇಕಾಗುತ್ತೆ ನೀವು.
ಅವು ಹೇಗೆ ನೆನ್ಪಿಟ್ಕೋಬೇಕು ಅಂತ ಏನಾದರೂ ಕೇಳಿದ್ರೆ ಹೌದು, ಅದಕ್ಕೂ ಕೂಡ ಇದ್ರೇನೋ ಒಂದು ಶಾರ್ಟ್ ಕಟ್ ಇದೆ. ಏನಂದರೆ ಎ ಬಿ ಸಿ ಡಿ ಅಂತ ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿಗೆ ಬರ್ತದಲ್ವ ನಿಮಗೆ? ಓಕೆ, ಎ ಬಿ ಸಿ ಡಿ ಬರ್ತದೆ. ಎ ಫಾರ್ ಅಜ್ಮೀರ್. ಓಕೆ, ಎ ಫಾರ್ ಅಜ್ಮೀರ್. ಬಿ ಫಾರ್ ಬಲೂಚಿಸ್ತಾನ್. ಸಿ ಫಾರ್ ಕೂರ್ಗ್. ಕೂರ್ಗ್ ಅಂದರೆ ನಮ್ಮ ಕೊಡಗು. ಓಕೆ, ಕೊಡಗುಗೆ ನಾವು ಕೂರ್ಗ್ ಅಂತೀವಿ. ಕೂರ್ಗ್ ಕಾಫಿ ಗೊತ್ತಲ್ವಾ? ಸೊ ಕೂರ್ಗ್ ನಾವು ಕೊಡಗು ಅಂತ ಕರಿತೀವಿ. ಓಕೆ, ಪ್ರೆಸೆಂಟ್ಲಿ ಆ್ಯಕ್ಚುಲಾಗಿ ಅಲ್ಲಿ ಲೋಕಲ್ ಇರೋರು ಕೂರ್ಗ್ ಅಂತಲೇ ಕರೀತಾರೆ ಇವಾಗಲಾದರೂ ಕೂಡ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಏನಂದರೆ ಡಿ ಫಾರ್ ದೆಹಲಿ. ಓಕೆ, ಈ 4 ಕೂಡ ನಿಮಗೆ ಸ್ವಲ್ಪ ಇದಾಯ್ತಾ? ಓಕೆ, ಈ 4 ಕೂಡ ಬರ್ಕೊಳ್ಳಿ. ಓಕೆನಾ? ಬರ್ಕೊಳ್ಳಿಲ್ಲ, ನೆನ್ಪಿಟ್ಕೊಳ್ಳಿ. ಎ ಬಿ ಸಿ ಡಿ ಅಂತ ಇಟ್ಕೊಂಡ್ರೆ ನೆನ್ಪಿಡ್ತದೆ ನಿಮಗೆ. ಅಜ್ಮೀರ್, ಬಲೂಚಿಸ್ತಾನ್, ಕೂರ್ಗ್, ದೆಹಲಿ. ಓಕೆ, ಎ ಬಿ ಸಿ ಡಿ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ 4 ಕಮಿಷನರೇಟ್ಗಳು ಬಂತು. ಓಕೆ, ಈ 4 ಕಮಿಷನರೇಟ್ಗಳಿಂದ ಒಬ್ಬೊಬ್ಬ ಸದಸ್ಯ ಆಯ್ಕೆಯಾಗಿ ಬಂದಿರ್ತಾನೆ. ಸರಿನಾ? ಸೊ ಆಫ್ಟರ್ 1947. ಓಕೆ, 1947 ನಂತರ ಓಕೆ ಏನು ಪಾಕಿಸ್ತಾನದ ಸದಸ್ಯರು ಕೂಡ ಇದರಲ್ಲಿ ಇರ್ತಾರೆ. ಸೊ ಇಂಡಿಯಾ ಸದಸ್ಯರು ಕೂಡ ಇದರಲ್ಲಿ ಇರ್ತಾರೆ. ಸೊ ಪಾಕಿಸ್ತಾನ ಸದಸ್ಯರು ಹೋದರು 389ರಲ್ಲಿ. ಎಷ್ಟು ಜನ ಹೋಗ್ತಾರೆ? 90 ಜನ ಹೋಗ್ತಾರೆ. ಓಕೆನಾ? 90 ಜನ ಹೋಗ್ತಾರೆ. 90 ಜನ ಹೋದಾಗ ನಮ್ಮಲ್ಲಿ ಎಷ್ಟು ಉಳಿತದೆ ಅಂದರೆ 299 ಜನ ಉಳಿತಾರೆ. ಸರಿನಾ? ಸ್ವತಂತ್ರದ ನಂತರ ಸಂವಿಧಾನ ರಚನಾ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತ ಏನಾದರೂ ಕೇಳಿದಾಗ 299 ಅಂತ ಹೇಳಿ. ಓಕೆನಾ? 299. ಸರಿನಾ? ಇದು ನಿಮ್ಗೆ ನೆನಪಿರಲಿ. ಸೊ 299 ಜನ ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದರು. ಯಾವಾಗ? 1947 ನಂತರ. ಓಕೆ, 1947 ಆಗಸ್ಟರ ನಂತರ. ಯಾಕಂದರೆ ಸಂವಿಧಾನದ ಸ್ವಾತಂತ್ರ್ಯ ಬಂದ ನಂತರ ಪಾಕಿಸ್ತಾನ ಮತ್ತು ಭಾರತ ಬೇರೆ ಆಯಿತು. ಸೊ ಅದಕ್ಕೆ ಪಾಕಿಸ್ತಾನದಲ್ಲಿರುವ ಏನು ಸದಸ್ಯರು ಇರ್ತಾರಲ್ವ 90 ಜನ ಸದಸ್ಯರು ಅವರು ಹೋಗ್ತಾರೆ. ಸರಿನಾ? ಸೊ ಇದು ಕ್ಲಿಯರ್ ಆಯಿತಾ ನಿಮಗೆ? ಸೊ ಇದು ಆದ ನಂತರ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಸದಸ್ಯರು ಹೇಗೆ ಆಯ್ಕೆ ಆಗ್ತಿದ್ರು. ಓಕೆ, ನಿಮ್ಮ ಆವಾಗಲೇ ಹೇಳಿದೆ 389 ಜನ ಹೇಗೆ ಆಯ್ಕೆ ಆಗಿದ್ರು ಅಂತ. ಅದರಲ್ಲಿ 296 ಜನ ಬ್ರಿಟಿಷ್ ಪ್ರಾಂತ್ಯದಿಂದ, ಹಾಗೆ 93 ಜನ ನಾಮನಿರ್ದೇಶನ ಎದರಿಂದ? ಸಂಸ್ಥಾನಗಳಿಂದ. ಓಕೆ, ರಾಜ್ಯ ಸಂಸ್ಥಾನಗಳಿಂದ ನಾಮನಿರ್ದೇಶನ ಆಗಿ ಬಂದಿರ್ತಾರೆ ಅವರು. ಅವರೆಲ್ಲರೂ ಕೂಡ 10 ಲಕ್ಷ ಜನಕ್ಕೆ ಒಬ್ಬರಂತೆ ಅಂತ ಆಗ್ತಾರೆ. ಓಕೆನಾ? ಈ 10 ಲಕ್ಷ ಜನ ಇದ್ದಾರಾ ಒಂದು ಪ್ರದೇಶದಲ್ಲಿ, ಆ 10 ಲಕ್ಷ ಜನ ಇದ್ದರೆ ಅಲ್ಲಿ ಒಬ್ಬ ಸದಸ್ಯ ಇರಬೇಕಪ್ಪ ಸಂವಿಧಾನ ರಚನಾ ಸಭೆಯಲ್ಲಿ ಅಂತ ಹೇಳ್ತಾರೆ. ಯಾರು? ಕ್ಯಾಬಿನೆಟ್ ಮಿಷನ್ದವರು. ಸೊ 10 ಲಕ್ಷ ಜನಕ್ಕೆ ಒಬ್ಬರಂತೆ ಇರ್ತಾರೆ. ಸೊ ಅವಾಗ ನೀವು ನಮ್ಮ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಅಂದರೆ ಅಖಂಡ ಭಾರತ ಜನಸಂಖ್ಯೆ ಮಾಡ್ಬೋದು. ಮಾಡಿ ನೋಡೋಣ ಎಷ್ಟು ಅಂದರೆ 389 ಇಂಟು 10 ಲಕ್ಷ ಎಷ್ಟಾಗುತ್ತೆ? 3890 ಲಕ್ಷ. ಓಕೆನಾ? 3890 ಲಕ್ಷ ಜನಸಂಖ್ಯೆ ಇರ್ತದೆ ನಮ್ದು ಅವಾಗ. ಸರಿನಾ? ಸೊ ರಫ್ ಆಗಿ ನೀವು ಇದ್ರೇನೋ ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ 10 ಲಕ್ಷಕ್ಕೆ ಒಬ್ಬರಂತೆ. ಇನ್ನೊಂದು ಈ 296 ಜನ, ಅದರಲ್ಲಿ 93 ಜನ ಅವರು ಪ್ರಿನ್ಸ್ಲಿ ಸ್ಟೇಟಿಂದ ಬಂದರು, ಅಂದರೆ ಸಂಸ್ಥಾನಗಳಿಂದ ಬಂದರು. ಈ 296 ಜನ ಹೇಗೆ ಆಯ್ಕೆ ಆಗ್ತಾರೆ ಅಂತ ಕೇಳಿದ್ರೆ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಸೊ ಅದನ್ನು ಕೂಡ ಸ್ವಲ್ಪ ಹೇಳ್ತೀನಿ. ಸರಿನಾ? ಸೊ ಇನ್ನೊಂದೇನೆಂದರೆ ಈ ಸ್ಥಾನಗಳು ಹೇಗೆ ವಿತರಣೆಯಾಗಿದ್ದವು. ಇವಾಗಲೂ ಕೂಡ ನೀವು ಜಾಬಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮಗೂ ಕೂಡ ಇದರಲ್ಲಿ ರಿಸರ್ವೇಷನ್ ಇರ್ತಾವಲ್ವಾ. ಸೊ ಆ ರೀತಿ ರಿಸರ್ವೇಷನ್ ಹೇಗಿತ್ತು ಅವಾಗ ಆ ಸದಸ್ಯರಲ್ಲಿ ರಿಸರ್ವೇಷನ್ ಹೇಗೆ ಮಾಡಿದರು ಅಂದರೆ ಟೋಟಲಿ 3 ಟೈಪ್ ರಿಸರ್ವೇಷನ್ ಮಾಡಿರ್ತಾರೆ. ಒಂದು ಮುಸ್ಲಿಮರಿಗೆ, ಇನ್ನೊಂದು ಸಿಖ್ಖರಿಗೆ, ಅದಾದ ನಂತರ ಸಾಮಾನ್ಯ ಅಂತ. ಓಕೆನಾ? ಹಿಂದೂಗಳಿಗೆ ರಿಸರ್ವೇಷನ್ ಇರಲಿಲ್ಲ. ಇದು ನೆನಪಿರಲಿ ನಿಮಗೆ. ಹಿಂದೂಗಳು ಎದರಲ್ಲಿ ಬರ್ತಾರೆ ಅಂದರೆ ಸಾಮಾನ್ಯದಲ್ಲಿ ಬರ್ತಿದ್ರು. ಅಂದರೆ ಜನರಲ್ ಕ್ಯಾಟಗರಿದಲ್ಲೇ ಹಿಂದೂಗಳು ಏನೋ ಎಲೆಕ್ಷನ್ ನಿಲ್ಲಬೇಕಾಗಿತ್ತು ಪರೋಕ್ಷ ಚುನಾವಣೆದಾಗೆ. ಓಕೆನಾ? ಸೊ ಮುಸ್ಲಿಮ್ಗೆ ಮತ್ತು ಸಿಖ್ಗೆ ಮತ್ತು ಜನರಲ್ಗೆ 3 ರೀತಿಯ ಸ್ಥಾನಗಳು ವಿತರಣೆಯಾಗಿದ್ದವು. ಇದು ನೆನಪಿರಲಿ ನಿಮಗೆ. ಎಷ್ಟು ರೀತಿಯ ಸ್ಥಾನಗಳು ವಿತರಣೆಯಾಗಿದ್ದವು ಅಂತ ಕೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಉತ್ತರ ಏನಾಗಿರ್ಬೇಕಂದ್ರೆ 3 ರೀತಿಯ ಸ್ಥಾನಗಳು ವಿತರಣೆಯಾಗಿದ್ದವು. ಸರಿನಾ? ಸೊ ಮತದಾನದ ವಿಧಾನ ಹೇಗಿತ್ತು? ಇವಾಗ ನಾನು ಹೋಗಿ ಎಲೆಕ್ಷನ್ನಲ್ಲಿ ನಾನವಾಗ ಬದುಕಿದ್ದ ಅಂದರೆ, ಓಕೆ 1947ರಲ್ಲಿ ನಾನು ಬದುಕಿದ್ದ ಅಂದರೆ ನಾನು ಹೋಗಿ ಓಟ್ ಹಾಕ್ಬೋದಾಗಿತ್ತಾ ಆ ಸದಸ್ಯರಿಗೆ? ಅಂದರೆ ಇಲ್ಲ. ಓಕೆ, ನಾನೇನು ಎಲೆಕ್ಷನಲ್ಲಿ ವೋಟ್ ಮಾಡಿ ಕಳಿಸಿರ್ತೀನಿ ಗೊತ್ತಾ? ಯಾರಿಗೆ? ಪ್ರತಿನಿಧಿಗಳಿಗೆ. ಓಕೆನಾ? ಪ್ರತಿನಿಧಿಗಳಿಗೆ ಏನು ವೋಟ್ ಮಾಡಿರ್ತೀನಲ್ಲ ಆ ಪ್ರತಿನಿಧಿಗಳು ಇವರನ್ನು ಆಯ್ಕೆ ಮಾಡ್ತಾಯಿದ್ರು. ಲೈಕ್ ಇವಾಗ ನಾವು MLAಗಳಿಗೆ ವೋಟ್ ಮಾಡಿ ಕಳಿಸ್ತೀವಿ. ಆ MLAಗಳು ರಾಜ್ಯಸಭೆ ಮೆಂಬರ್ಗೆ ಇದ್ರೆ ವೋಟ್ ಮಾಡಿ ರಾಜ್ಯಸಭೆ ಕಳಿಸ್ತಾರಲ್ವಾ. ಸೊ ಆ ರೀತಿ ಇದು. ಸರಿನಾ? ಪರೋಕ್ಷ ಚುನಾವಣೆ ಮುಖಾಂತರ ಆಗ್ತಿತ್ತು. ಆ ಮತದಾನದ ವಿಧಾನ ಏನಂದರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಓಕೆ, ಇದು IAS ಅಲ್ಲಿ ಕೇಳಿರೋ ಪ್ರಶ್ನೆ ನೋಡಿ ಇದು. ಓಕೆ, ಯಾವ ರೀತಿಯ ಮತದಾನ ನಡೆದಿತ್ತು ಅಂತ ಕೇಳಿದ್ದಾನೆ. ಓಕೆ, ಮತದಾನದ ವಿಧಾನ ಯಾವುದು ಅಂದರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಅಂದರೆ ನಿಮಗೆ ಈ ರೀತಿ 5 ಬೈಫಾರ್ಗೇಷನ್ ಮಾಡಿರ್ತಾರೆ. ಅಂದರೆ A, B, C ಅನ್ನೋ ವ್ಯಕ್ತಿ ಇರ್ತಾರೆ. ಓಕೆನಾ? ಈ A, B, C ಅನ್ನೋ ವ್ಯಕ್ತಿ ಇರ್ತಾರೆ. ಇವಾಗ ನಾನು ಒಬ್ಬ ವೋಟ್ ಮಾಡೋಕ್ಕೆ ಹೋಗ್ತೀನಿ. ವೋಟ್ ಮಾಡೋಕ್ಕೆ ಹೋದಾಗ ಇವಾಗ ನಾನು ಯಾರೋ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಳ್ಳಿ. ಓಕೆನಾ? ರಾಜ್ ಅಂತ ನನ್ನ ಹೆಸರು ಅಂದ್ಕೊಳ್ಳಿ. ಓಕೆನಾ? ಈ ರಾಜನ ವ್ಯಕ್ತಿ ಇವಾಗ ವೋಟ್ ಮಾಡ್ತಾ ಇದ್ದಾನೆ A, B, C ಅನ್ನೋ 3 ವ್ಯಕ್ತಿಗಳಿಗೆ. ಹೇಗೆ ವೋಟ್ ಮಾಡಬೇಕು ಅಂದರೆ ಇವಾಗ A ಅನ್ನೋನು ನನಗೆ ಇಷ್ಟ ಇಲ್ಲ. ಓಕೆನಾ? ಸೊ ಇವನಿಗೆ ಏನು ಮಾಡ್ತೀನಿ ಅಂದರೆ 3rd ಪ್ರಿಫರೆನ್ಸ್ ಕೊಡ್ತೀನಿ. B ಅನ್ನೋನು ಕೂಡ ಇದ್ರೆ ನನಗೆ ಸ್ವಲ್ಪ ಇಷ್ಟ ಇಲ್ಲ, ಬಟ್ ಏನೋ Aಕ್ಕಿಂತ ಸ್ವಲ್ಪ ಬೆಟರ್ ಅಂತ ಅನ್ಕೋತೀನಿ. ಇವನಿಗೆ 2nd ಪ್ರಿಫರೆನ್ಸ್ ಕೊಡ್ತೀನಿ. C ಅನ್ನೋನಿಗೆ ನನಗೆ ಹೆವಿ ಇಷ್ಟ, ಇವನು ಆಯ್ಕೆ ಆಗಬೇಕನ್ನೋ ನನಗೆ ಹೆವಿ ಇಷ್ಟ. ಸೊ ಇದಕ್ಕೆ ಇವನಿಗೆ ಏನು ಮಾಡ್ತೀನಿ ಅಂದರೆ
ನಿಮಗೆ ಫಸ್ಟ್ ಓಟ್ ಕೊಡ್ತೀನಿ. ಅಂದರೆ ಇದು ಪ್ರಿಫರೆನ್ಸ್ ವೋಟಿಂಗ್ ಮೆಥಡ್ ಅಂತ ಕೂಡ ಕರಿತೀವಿ ಇದಕ್ಕೆ ಒಂದು ಲೆವೆಲಲ್ಲಿ ನಾವು ಹೇಳೋದಾದರೆ. ಓಕೆನಾ, ಪ್ರಿಫರೆನ್ಸ್ ಕೊಡ್ತೀವಿ ನಾವು, ಇವನು ಮೊದಲಾಗಬೇಕು, ಇವನು ಸೆಕೆಂಡ್ ಆಗಬೇಕು, ಇವನು ಥರ್ಡ್ ಆಗಬೇಕು ಅಂತ. ಸೊ ಎಲ್ಲ ಎಲೆಕ್ಷನ್ ಆದ ನಂತರ ಇದನ್ನು ಕೌಂಟ್ ಮಾಡ್ತಾಯಿದ್ರು. ಓಕೆ, 3, 2, 1 ಇವು ಕೌಂಟ್ ಮಾಡಿ ಯಾರಿಗೆ ಕಡಿಮೆ ಬಂದಿರ್ತದಲ್ವಾ, ಸೊ ಅವರನ್ನು ನಾವೇನು ಮಾಡ್ತೀವಿ ಅಂದರೆ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾಯಿದ್ವಿ. ಸರಿನಾ, ಇದು ನೆನಪಿರಲಿ ನಿಮಗೆ ಈ ವೋಟಿಂಗ್ ಮೆಥಡ್. ಸರಿನಾ, ಸೊ ವೋಟಿಂಗ್ ಮೆಥಡ್ ಆಯಿತು. ವೋಟಿಂಗ್ ಮೆಥಡ್ ಆದ ನಂತರ ಈ ರಚನೆಗೆ ತೆಗೆದುಕೊಂಡ ಸಮಯ ಅಂತ ಕೇಳ್ತಾನೆ. ಓಕೆ, ಸಂವಿಧಾನ ರಚನೆ ಆಯ್ತಲ್ವಾ, ಇದು ಎಷ್ಟು ಸಮಯದಲ್ಲಿ ರಚನೆ ಆಯಿತು? ಏನು ಒಂದೇ ದಿನದಲ್ಲಿ ಆಯಿತಾ, ಏನು ಒಂದು ವರ್ಷದಲ್ಲಿ ಆಯಿತಾ ಅಂತ ಕೇಳ್ತಾನೆ. ಸೊ ಈ ಪ್ರಶ್ನೆ ಕೇಳಿದೆ ನೋಡಿ ಎಕ್ಸಾಮಲ್ಲಿ. ಸೊ ಅದಕ್ಕೆ ಸ್ವಲ್ಪ ಗ್ರೀನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನಂದರೆ 2 ವರ್ಷ 11 ತಿಂಗಳು 18 ದಿನ. ಓಕೆ, 2 ವರ್ಷ 11 ತಿಂಗಳು 18 ದಿನ, ಇಷ್ಟು ದಿನ ಬೇಕಾಯಿತು ನಮ್ಮ ಸಂವಿಧಾನ, ಜಗತ್ತಿನ ಅತಿ ದೊಡ್ಡ ಸಂವಿಧಾನ ರೆಡಿ ಆಗೋಕ್ಕೆ 2 ವರ್ಷ 11 ತಿಂಗಳು 18 ದಿನ ಬೇಕಾಯಿತು. ಸರಿನಾ. ಸೊ ನೆಕ್ಸ್ಟ್ ಏನಂದರೆ ಧ್ಯೇಯಗಳ ಉದ್ದೇಶ ಅಂದರೆ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಬರ್ತದೆ. ಓಕೆ, ಈ ಧ್ಯೇಯಗಳ ಉದ್ದೇಶ ಯಾವಾಗ ಮಂಡನೆ ಮಾಡಿದ್ರು, ಯಾವಾಗ ಅಂಗೀಕರಿಸಿದ್ರು ಅಂತ ಕೇಳ್ತಾನೆ. ಈಗ UPSCಯಲ್ಲೂ ಕೂಡ ಇದ್ರ ಸಾಕಷ್ಟು ಸರಿ ಕೇಳಿದ್ದಾನೆ ಇದನ್ನು. ಹಾಗೆ PC ಈ ಪೊಲೀಸ್ ಎಕ್ಸಾಮ್ ಇದೆ ಅಲ್ವಾ, ಇದರಲ್ಲೂ ಕೂಡ ಸಾಕಷ್ಟು ಸರಿ ಕೇಳಿದ್ದಾನೆ. ಸೊ ಯಾವಾಗ ಅಂದರೆ ಅದನ್ನು ಮಂಡನೆ ಮಾಡೋದು 13 ಡಿಸೆಂಬರ್ 1946ರಲ್ಲಿ ಮಂಡನೆ ಮಾಡ್ತಾರೆ. ಸರಿನಾ. ಸೊ ಇನ್ನೊಂದು ಇದರಲ್ಲಿ ನಾನು ಬರೆದಿಲ್ಲ, ಏನಂದರೆ ಇದನ್ನು ಯಾರು ಮಂಡನೆ ಮಾಡ್ತಾರೆ ಅನ್ನೋದನ್ನ ಬರೆದಿಲ್ಲ. ಓಕೆನಾ, ಯಾರು ಅಂದರೆ ಜವಾಹರ್ಲಾಲ್ ನೆಹರು. ಓಕೆ, ಜವಾಹರ್ಲಾಲ್ ನೆಹರು ಏನಿದಾರಲ್ಲ ಅವರು ಅಬ್ಜೆಕ್ಟಿವ್ ರೆಸೊಲ್ಯೂಷನ್, ಓಕೆ, ಧ್ಯೇಯಗಳ ಉದ್ದೇಶ, ಇದನ್ನು ಮಂಡನೆ ಮಾಡ್ತಾರೆ. ಯಾವಾಗ 13 ಡಿಸೆಂಬರ್ 1946. ಈ ಡೇಟ್ ಸ್ಪೆಷಲಿ ನೆನ್ಪಿಟ್ಕೊಳ್ಳಿ, ಎಲ್ಲ ಪರೀಕ್ಷೆದಲ್ಲೂ ಕೇಳ್ತಾನೆ. ಸರಿನಾ. ಸೊ ನೆಕ್ಸ್ಟ್ ಇದನ್ನು ಅಂಗೀಕಾರ ಯಾವಾಗ ಮಾಡ್ತಾರೆ? ಸಂವಿಧಾನ ರಚನಾ ಸಭೆಯಲ್ಲಿ ಇವರು ಮಂಡನೆ ಮಾಡ್ತಾರೆ. ಬಟ್ ಆ ಸಂವಿಧಾನ ರಚನೆ ಸಭೆ ಅಂಗೀಕಾರ ಯಾವಾಗ ಮಾಡ್ತದೆ ಅಂತ ಕೇಳ್ತಾನೆ. ಓಕೆನಾ, ಅದು ಮಾಡೋದು 22 ಜನವರಿ 1947ರಂದು ಅಂಗೀಕಾರ ಮಾಡ್ತದೆ. ಸರಿನಾ, ಇದನ್ನು ಬೇಕಾದರೆ ನೀವು ಬರ್ಕೊಂಡು ಇಟ್ಕೊಳ್ಳಿ. ಓಕೆನಾ. ಸೊ ಇದನ್ನು ಎರಡು ಕೂಡ ಕೇಳ್ತಾನೆ. ಸೊ ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಇದೆಯಲ್ವಾ, ಈ ಧ್ಯೇಯಗಳ ಉದ್ದೇಶ ಪ್ರೆಸೆಂಟ್ಲಿ ನಾವು ಇದಕ್ಕೆ ಯಾವ ಹೆಸರಿನಿಂದ ಕರಿತೀವಿ ಅಂತ ಕೇಳ್ತಾನೆ. ಸರಿನಾ, ಯಾವ ಹೆಸರಿನಿಂದ ಕರಿತೀವಿ ಅಂದರೆ ಪ್ರಸ್ತಾವನೆ. ಏನು ಪ್ರಿಯಾಂಬಲ್ ಇದೆ ಗೊತ್ತಾ, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಜನರಾದ ನಾವು ಅಂತ ಏನೋ ಒಂದು ನಿಮಗೆ 8ನೇ ತರಗತಿಯ ಪುಸ್ತಕದಲ್ಲಿ ಪ್ರಿಯಾಂಬಲ್ ಒಂದು ನೋಟ್ ಕೊಟ್ಟಿರ್ತಾರೆ ಗೊತ್ತಾ. ಆ ಪ್ರಿಯಾಂಬಲ್ ಅನ್ನೋದಕ್ಕೆ ಮೊದಲ ಹೆಸರು ಏನಾಗಿತ್ತು ಅಂದರೆ ಧ್ಯೇಯಗಳ ಉದ್ದೇಶ ಆಗಿತ್ತು. ಸರಿನಾ. ಆ ಪ್ರಿಯಾಂಬಲ್ ಅನ್ನೋ ಕಾನ್ಸೆಪ್ಟ್ ಯಾರಿಗೆ ಬಂದಿದೆ, ಆ ಪ್ರಸ್ತಾವನೆ ಅನ್ನೋ ಕಾನ್ಸೆಪ್ಟ್ ಯಾರಿಗೆ ಬಂತು ಮೊದಲು ಅಂದರೆ ಜವಾಹರ್ಲಾಲ್ ನೆಹರು ಅನ್ನೋದು ನಿಮ್ಮ ಆನ್ಸರ್ ಆಗಿರಬೇಕು. ಸರಿನಾ. ಸೊ ನೆಕ್ಸ್ಟ್ ಇದು ಆದ ನಂತರ ಕೆಲವು ಪ್ರಮುಖ ದಿನಾಂಕಗಳನ್ನ ನೆನಪಿಟ್ಕೊಳ್ಳೋಣ ನಾವು. ಓಕೆ, ದಿನಾಂಕಗಳು ಇಂಪಾರ್ಟೆಂಟ್ ಆಗ್ತವೆ. ಇವಾಗ ಹೇಳಿರೋದು ಕೂಡ ಇಷ್ಟೊತ್ತು ದಿನಾಂಕಗಳು ಹೇಳಿದೆ, ಬಟ್ ಅದರಲ್ಲಿ ಕೂಡ ಇನ್ನೊಂದು ಕೆಲವೊಂದು ಕೇಳ್ತಾನೆ. ಸರಿನಾ. ಸೊ ಅದು ಕಾನ್ಸೆಪ್ಟಲ್ಲಿ ಬಂದಿರುತ್ತೆ, ಇದು ಡೈರೆಕ್ಟಾಗಿ ಕ್ವಶನ್. ಇದು ರಾಷ್ಟ್ರಧ್ವಜವನ್ನು ನಾವು ಅಂಗೀಕಾರ ಯಾವಾಗ ಮಾಡ್ತೀವಿ ಅಂದರೆ ಭಾರತ ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ, ಅದು ಭಾರತದ ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕಾರ ಮಾಡ್ತದೆ ಅಂತ ಕೇಳ್ತಾನೆ. ಅದು 22 ಜುಲೈ 1947ರಂದು ಅಂಗೀಕಾರ ಮಾಡ್ತದೆ. ಸರಿನಾ. 1947 ಜುಲೈ 22ರಂದು ಅಂಗೀಕಾರ ಮಾಡ್ತದೆ. ಯಾರು ರಚನೆ ಮಾಡಿದ್ರು ಅಂದರೆ ಪಿಂಗಾಳಿ ವೆಂಕಯ್ಯ. ಓಕೆ, ಪಿಂಗಾಳಿ ವೆಂಕಯ್ಯ. ಇನ್ನೊಂದು ಬ್ಯೂಟಿಫುಲ್ ಆಗಿ ಪ್ರಶ್ನೆ ಕೇಳ ನಿಮಗೆ. ಈ ಪ್ರಶ್ನೆ SSC CGL ಅಲ್ಲಿ ಬಂದಿರೋದು. 1947 ಜುಲೈ 22ರಂದು ಪಿಂಗಾಳಿ ವೆಂಕಯ್ಯ ಅವರು ಭಾರತದ ರಾಷ್ಟ್ರಧ್ವಜವನ್ನು ರೆಡಿ ಮಾಡ್ತಾರೆ. ಓಕೆನಾ. ಆ ರಾಷ್ಟ್ರಧ್ವಜ ಹೇಗಾಗಿತ್ತು ಅಂತ ಕೇಳಿದ್ದಾನೆ. ಅಶೋಕ ಚಕ್ರ ಇತ್ತು, ಅದರಲ್ಲಿ 3 ಬಣ್ಣದ ತ್ರಿವರ್ಣ ಧ್ವಜ, ಹಾಗೆ ಅದರ ನಡುವೆ ಏನೇನು ಅಶೋಕ ಚಕ್ರ ಇತ್ತು, 3 ಬಣ್ಣದ ತ್ರಿವರ್ಣ ಧ್ವಜ, ಅದರ ನಡುವೆ ಏನಿತ್ತು ಅಂದರೆ ಹಾರುತ್ತಿರುವ ಸಿಂಹ ಇತ್ತು, 3 ವರ್ಣದ ತ್ರಿವರ್ಣ ಧ್ವಜ, ಹಾಗೆ ಏನೋ ಅದಕ್ಕೆ ಮುಂದೇನೂ ಇಲ್ಲ ಅಷ್ಟೇ. ಅದಾಂದ್ರೆ ಇನ್ನೊಂದು ಆಪ್ಷನ್ ಏನಂದರೆ 3 ವರ್ಣದ ತ್ರಿವರ್ಣ ಧ್ವಜ, ಅದರ ಮಧ್ಯೆ ಏನಂದರೆ ಚರಕ ಇತ್ತು ಅಂತ ಕೊಟ್ಟಿದ್ದಾನೆ. ಸೊ ಆ್ಯಕ್ಚುಲಾಗಿ ಆನ್ಸರ್ ಏನಂದರೆ ಚರಕ ಇತ್ತು. ಓಕೆ, 1947ರಲ್ಲಿ ಏನು ನಾವು ಅಂಗೀಕಾರ ಮಾಡ್ತೀವಿ ಗೊತ್ತಾ, ಅದರಲ್ಲಿ ಚರಕ ಇರ್ತದೆ. ಸರಿನಾ. ಸೊ ಇವಾಗ ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದಲ್ವಾ. ಸೊ ಚರಕ ಇತ್ತು, ಪಿಂಗಾಳಿ ವೆಂಕಯ್ಯ ರೆಡಿ ಮಾಡ್ದ. ಸೊ ಅದ್ರ ಮಧ್ಯ ಅಶೋಕ್ ಚಕ್ರವನ್ನು ತಂದಿಟ್ಟವ್ರು ಯಾರು ಅಂತ ನಿಮ್ಗೆ ಬರ್ಬೋದಲ್ವಾ. ಸೊ ಅದನ್ನು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೂ ಕೂಡ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಹಾಕ್ತೀನಿ. ಸರಿನಾ. ಅದು ಬ್ಯೂಟಿಫುಲ್ ಕ್ವಶನು, ಇಲ್ಲಿವರೆಗೂ ಅದನ್ನು ಕೇಳಿಲ್ಲ, ಬಟ್ ಕೇಳ್ತಾನೆ. ಯಾಕೆನಾ. ಸೊ ನನ್ನ ತಲೆಯಲ್ಲಿ ಬಂದಿದೆ ಅಂದರೆ ಅವ್ರ ತಲೆಯಲ್ಲಿ ಬರೋದಿಲ್ವಾ, ಬರುತ್ತೆ ಅದು. ಸರಿನಾ. ಕ್ವಶನ್ ಪೇಪರ್ ತೆಗಿಯೋರ ತಲೆಯಲ್ಲೂ ಕೂಡ ಬರುತ್ತೆ, ಇವತ್ತಿಲ್ಲ ನಾಳೆ. ಸೊ ಕೇಳ್ತಾನೆ, ಅದನ್ನು ನೀವು ಕಾಮೆಂಟ್ ಹಾಕಿ ಗೊತ್ತಿದ್ರೆ. ಸೊ ಇದು ಆದ ನಂತರ ಇದು ರಾಷ್ಟ್ರ ಧ್ವಜ ಆಯಿತು. ಸೊ ರಾಷ್ಟ್ರಗೀತೆ ಏನು ಜನಗಣಮನ ಇದೆಯಲ್ವಾ, ಇದನ್ನು ಯಾವಾಗ ಅಂಗೀಕಾರ ಮಾಡ್ತಾರೆ ಅಂತ ಕೇಳಿದಾಗ 24 ಜನವರಿ 1950ರಂದು ಅಂಗೀಕಾರ ಮಾಡ್ತಾರೆ. ಸರಿನಾ. 1950 ಜನವರಿ 24ರಂದು ಅಂಗೀಕಾರ ಮಾಡ್ತಾರೆ. ರಾಷ್ಟ್ರೀಯ ಹಾಡು ಗೀತೆ ಬೇರೆ ಬೇರೆ. ಹೌದು, ಅದು ನ್ಯಾಷನಲ್ ಅಂಥೆಮ್ ಅದು ಆ್ಯಕ್ಚುಲಾಗಿ. ಯಾವುದು ಜನಗಣಮನ ನ್ಯಾಷನಲ್ ಸಾಂಗ್ ಯಾವುದು ಅಂದರೆ ವಂದೇ ಮಾತರಂ. ಓಕೆ, ಬಂಕಿಮ್ ಚಂದ್ರ ಚಟರ್ಜಿ ಏನು ಬರೆದಿದ್ದಾರಲ್ವ ವಂದೇ ಮಾತರಂ, ಆ ವಂದೇ ಮಾತರಂ ಏನಿದೆ ಅಂದರೆ ಅದು ರಾಷ್ಟ್ರೀಯ ಹಾಡು. ಓಕೆ, ಅದು ಯಾವಾಗ ಅಂಗೀಕಾರ ಮಾಡ್ತಾರೆ ಅಂದರೆ ಅದು ಕೂಡ ಸೇಮ್ 1950 ಜನವರಿ 24ರಂದು ಎರಡೂ ಕೂಡ ಸಾಂಗು ಮತ್ತು ಅಂಥೆಮ್ ಎರಡೂ ಕೂಡ ಒಂದೇ ದಿನ ಅಂಗೀಕಾರ ಮಾಡ್ತಾರೆ. ಸರಿನಾ. ಸೊ ಇನ್ನೊಂದು ಭಾರತ ಸಂವಿಧಾನ ಅಂಗೀಕಾರ ಯಾವಾಗಾಯಿತು ಅಂತ ಕೇಳ್ತಾನೆ. ಓಕೆ, ಭಾರತ ಸಂವಿಧಾನ ಅಂಗೀಕಾರ ಯಾವಾಗಾಯಿತು, ಭಾರತ ಸಂವಿಧಾನ ಜಾರಿಗೆ ಯಾವಾಗ ಬಂತು ಅಂತ ಕೇಳ್ತಾನೆ. 2 ಪ್ರಶ್ನೆಗಳು ಹುಟ್ಕೋತವೆ ಇಲ್ಲಿ. ಸರಿನಾ. ಸೊ 2 ಪ್ರಶ್ನೆಗೆ ಉತ್ತರ ಏನಂದರೆ, ಒಂದು ಭಾರತ ಸಂವಿಧಾನ ಅಂಗೀಕಾರವಾಗಿರೋ ವರ್ಷ. ಸರಿನಾ.
ಭಾರತ ಸಂವಿಧಾನ ಅಂಗೀಕಾರವಾಗಿರೋ ವರ್ಷ ನವೆಂಬರ್ 26 1946. ಸರಿನಾ? ಸರಿ ಅಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಬರೆಯೋದ್ರಲ್ಲಿ ಮಿಸ್ಟೇಕ್ ಆಗಿದೆ. 46 ಅಲ್ಲದು 49. ಇದನ್ನು ಸ್ವಲ್ಪ ಮಿಸ್ಟೇಕನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಇದು 49 ಆಗಬೇಕು. ಓಕೆನಾ? 1949 ಆಗಬೇಕು. 1949 ಜನವರಿ 26 ಸಂವಿಧಾನ ಅಂಗೀಕಾರ ಆಗ್ತದೆ. ಅದು ಜಾರಿಗೆ ಬಂದದ್ದು 1950 ಜನವರಿ 26 ಜಾರಿಗೆ ಬರ್ತದೆ. ಸರಿನಾ? 1950 ಜನವರಿ 26 ಜಾರಿಗೆ ಬರ್ತದೆ. ಯಾವುದು ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ 26. ಓಕೆನಾ? 1949 ಜಾರಿಗೆ ಆಗಿದ್ದು 1950 ಜನವರಿ 26 ಜಾರಿಗೆ ಆಗ್ತದೆ. ಸರಿನಾ? ಸೊ ಇದು ಆದ ನಂತರ ಕೊನೆಯ ಅಧಿವೇಶನ, ನಿಮ್ಮ ಆವಾಗಲೇ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲೇ, ಮೊದಲ 2-3 ಅಧಿವೇಶನಗಳು, ಅದಾದ ನಂತರ ಕೊನೆಯ ಅಧಿವೇಶನಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ. ಸರಿನಾ? ಆ ಕೊನೆಯ ಅಧಿವೇಶನ ಯಾವಾಗ ಆಗ್ತದೆ ಅಂದರೆ 24 ಜನವರಿ 1950. ಏನು ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ಏನು ಅಂಗೀಕಾರ ಮಾಡ್ತಾರೆ ಗೊತ್ತಾ, ಅದೇ ದಿನವೇ ಕೊನೆಯ ಅಧಿವೇಶನ ಆಗಿತ್ತು. ಸರಿನಾ? ಕೊನೆಯ ಅಧಿವೇಶನ 24 ಜನವರಿ 1950. ಓಕೆನಾ? ಇದು ನೆನಪಿರಲಿ ನಿಮಗೆ. ಸೊ ಇದು ಕೂಡ ಪ್ರಶ್ನೆ ಕೇಳಿದ್ದಾನೆ. ಸೊ ಸಂವಿಧಾನ ತಯಾರಿಕೆಗೆ ಒಟ್ಟು ವೆಚ್ಚ ಎಷ್ಟಾಗಿತ್ತು ಅಂದರೆ, ಬೇರೆ ಬೇರೆ ದೇಶಗಳಿಂದ ನಾವೆಲ್ಲ ಇದ್ರೇನೋ ಅದು ಪಾರ್ಟ್ನ ಆ ವಿಧಿ ಈ ವಿಧಿ ಅಂತ ಬೇರೆ ಬೇರೆ ಏನೇನೋ ತಂದು ಕಾಪಿ ಮಾಡ್ಕೊಂಡ್ವಿ. ಓಕೆನಾ? ಅದಕ್ಕೆಲ್ಲ ಕಾಸ್ಟ್ ಎಷ್ಟಾಯಿತು ಅಂತ ಕೇಳಿದ್ದಾನೆ. ಓಕೆ, ಈ ಕೂಡ ಪ್ರಶ್ನೆ ಕೇಳಿದ್ದಾನೆ. ಎಷ್ಟು ಅಂದರೆ ಟೋಟಲಾಗಿ 63,96,729 ರೂಪಾಯಿ. ಓಕೆ, ಎಷ್ಟು? 63,96,729 ರೂಪಾಯಿ ಖರ್ಚಾಗ್ತದೆ. ಯಾವುದಕ್ಕೆ? ನಮ್ಮ ಭಾರತ ಸಂವಿಧಾನ ತಯಾರು ಮಾಡೋದಕ್ಕೆ, ಜಗತ್ತಿನ ಅತಿ ದೊಡ್ಡ ಸಂವಿಧಾನ ತಯಾರು ಮಾಡೋದಕ್ಕೆ, ಕಾಪಿ ಪೇಸ್ಟ್ ಮಾಡೋದಕ್ಕೆ. ಸರಿನಾ? ಕಾಪಿ ಪೇಸ್ಟ್ ಅಂದರೆ ಬೇರೆ ಬೇರೆ ದೇಶದಿಂದ ಅಲ್ಲಿದ್ದೇನೋ ಮೌಲ್ಯಗಳನ್ನ ಇಲ್ಲಿ ಅಳವಡಿಸ್ಕೊಂಡಿರೋದು ಅಂತ ಕೆಲವೊಬ್ಬರು ವಾದ, ಕೆಲವೊಬ್ರದ್ದಿದ್ರೇನೋ ತತ್ವಜ್ಞಾನಿಗಳು ಹೇಳೋದಾದರೆ ಕಾಪಿ ಮಾಡಿದ್ದಾರೆ. ಓಕೆನಾ ಅಂತಲೇ ಹೇಳ್ತಾರೆ. ಸರಿನಾ? ಸೊ ಆ ರೀತಿನಾದರೂ ನಿಮಗೆ ಇಟ್ಕೊಂಡ್ರೆ ಸಾಕಷ್ಟೇ. ಅದನ್ನು ಏನು ಮಾಡಿದರೆ ಕಾಪಿ ಆದರೂ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಮೌಲ್ಯಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅಂತಲೂ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಇನ್ನೊಂದೇನೆಂದರೆ ಸಂವಿಧಾನ. ಓಕೆ, ಆ ಸಂವಿಧಾನದ ಭಾಗಗಳು, ವಿಧಿಗಳು, ಅನುಸೂಚಿಗಳು ಮತ್ತು ತಿದ್ದುಪಡಿ ಮಸೂದೆಗಳು ಅಂತ ಬರ್ತವೆ. ಸರಿನಾ? ಸೊ ಇಲ್ಲಿ 2 ರೀತಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಏನಂದರೆ 1950 ಏನು ಸಂವಿಧಾನ ಜಾರಿಗೆ ಆಯ್ತಲ್ವಾ, ಆ ಜಾರಿಗೆ ಆದಾಗ ಭಾರತ ಸಂವಿಧಾನದಲ್ಲಿ ಭಾಗಗಳು ಎಷ್ಟಿದ್ವು? ಓಕೆ, ಪಾರ್ಟ್ಸ್ ಎಷ್ಟಿದ್ವು ಅಂತ ಕೇಳ್ತಾನೆ. 22 ಇರ್ತವೆ. ಯಾವಾಗ? 1950. ಸರಿನಾ? ಇವತ್ತು ಎಷ್ಟಿದ್ದಾವೆ? 25 ಇದ್ದಾವೆ. ಓಕೆನಾ? 23 ಅನ್ನೋದು ಏನಾದರೂ ಭಾಗ ಇದೆಯಾ? 23 ಅನ್ನೋ ಭಾಗ ಇಲ್ಲ. ಇವಾಗ 4A, 9A, 9B, ಸರಿನಾ, 14A ಈ ರೀತಿ ಎಡಿಷನ್ ಮಾಡ್ಕೊತ ಹೋಗಿದ್ದಾನೆ. ಸೊ ಅದನ್ನು ಎಡಿಷನ್ ಮಾಡಿದಾಗ ನಾವು 25 ಅಂತ ಹೇಳಬೇಕಾಗತ್ತೆ. 23 ಅನ್ನೋದು ನಂಬರ್ ಎಲ್ಲಿ ಇಲ್ಲ, ಭಾಗ ಅನ್ನೋದು. ಓಕೆನಾ? ಬಟ್ 22 ಅನ್ನೋದೇ ಎಂಡಿದೆ. ಬಟ್ ನಡುವಿದ್ರೇನೋ ಆ್ಯಡಪ್ ಆಗಿದ್ದಾವೆ. ಸರಿನಾ? ಸೊ ಅದಕ್ಕೆ 25 ಇವಾಗ ಪ್ರೆಸೆಂಟ್ ಭಾಗಗಳಿದ್ದಾವೆ. ಸೊ ನೆಕ್ಸ್ಟ್ ಏನಂದರೆ ವಿಧಿಗಳೆಷ್ಟಿದ್ದಾವೆ ಅಂತ ಕೇಳ್ತಾನೆ. ಇಂಗ್ಲೀಷಲ್ಲಿ ಹೇಳೋದಾದರೆ ಆರ್ಟಿಕಲ್ಸ್. ಸರಿನಾ? ಆರ್ಟಿಕಲ್ಸ್ ಎಷ್ಟಿದ್ದಾವೆ ಅಂತ ಕೇಳ್ತಾನೆ. ಎಷ್ಟಂದರೆ ಅವಾಗ 395 ಇದ್ದು, ಪ್ರಸ್ತುತ ಎಷ್ಟಿದ್ದಾವೆ ಅಂದರೆ 465 ಪ್ಲಸ್ ಇದ್ದಾವೆ. 465 ಇಲ್ಲ. ಸರಿನಾ? 465 ಪ್ಲಸ್ ಇದ್ದಾವೆ. ಸರಿನಾ? 465 ಪ್ಲಸ್ ಅಂತ ಕೂಡ ಹೇಳ್ಬೋದು, 470 ಪ್ಲಸ್ ಅಂತ ಹೇಳಿ, ಇಲ್ಲ 450 ಪ್ಲಸ್ ಅಂತ ಹೇಳಿ. ಒಟ್ಟಿನಲ್ಲಿ 450ಕ್ಕಿಂತ ಜಾಸ್ತಿ ಇದ್ದಾವೆ. ಸರಿನಾ? ಸೊ ಇನ್ನೊಂದು ಅನುಸೂಚಿಗಳು ಅಂತ ಬರ್ತವೆ. ಇಂಗ್ಲೀಷಲ್ಲಿ ಹೇಳೋದಾದರೆ ಶೆಡ್ಯೂಲ್ಸ್ ಅಂತ ಕರಿತೀವಿ ಇದನ್ನು. ಸರಿನಾ? ಆ ಶೆಡ್ಯೂಲ್ಸು, ಇಲ್ಲಾಂದರೆ ಕನ್ನಡದಲ್ಲಿ ಇನ್ನೊಂದು ವರ್ಡ್ ಹೇಳೋದಾದರೆ ವೇಳಾಪಟ್ಟಿಗಳು ಅಂತ ಕರಿತೀವಿ. ಸರಿನಾ? ಈ ವೇಳಾಪಟ್ಟಿಗಳು ಎಷ್ಟಿದ್ದಾವೆ ಅಂದರೆ ಪ್ರೆಸೆಂಟ್ ಇರೋದು 12 ಇದ್ದಾವೆ. ಸರಿನಾ? 12 ಇದ್ದಾವೆ. ಸೊ ಅವಾಗ ಎಷ್ಟಿದ್ದು? 8 ಇದ್ದು. ಓಕೆ, 8 ಇದ್ದು. ಯಾವಾಗ? 1950 ಅನುಸೂಚಿಗಳು, ವೇಳಾಪಟ್ಟಿಗಳು ಎಷ್ಟಿದ್ದು ಅಂದರೆ 8 ಇರ್ತವೆ. ಸರಿನಾ? ಸೊ ಇವಾಗ ನಿಮಗೆ ಡೌಟ್ ಬರ್ಬೋದು, ಏನು ಅಂದರೆ 22 ಇದ್ದು 25 ಹೇಗಾದು? 395 ಇದ್ದು 465 ಹೇಗಾದು? 8 ಇದ್ದು 12 ಹೇಗಾದು ಅಂತ ನಿಮ್ಗೆ ಬರ್ಬೋದು. ಸೊ ಇದಕ್ಕೆ ಉತ್ತರ ಏನಂದರೆ ತಿದ್ದುಪಡಿಗಳು ಮಾಡಿದ್ದಾರೆ. 20ನೇ ಭಾಗದಲ್ಲಿ ಏನಂದರೆ ಭಾರತ ಸಂವಿಧಾನಕ್ಕೆ ನೀವು ಕಾಲಕ್ಕೆ ತಕ್ಕಂಗೆ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿ ಮಾಡಿ ಇವಾಗ ಎಕ್ಸ್ಟ್ರಾ ಮಾಡ್ಕೋತ ಹೋಗಿದ್ದಾರೆ. ಸರಿನಾ? ತಿದ್ದುಪಡಿಗಳು ಅವಾಗ ಎಷ್ಟಿದ್ದು ಅಂದರೆ 0 ಇದ್ದು. ಓಕೆ, ಆಗ ಅವರೇ ಇದ್ರೇನೋ ತಿದ್ದುಪಡಿ ಎಲ್ಲ ಕರೆಕ್ಟ್ ಮಾಡಿದ್ರೆ ಒಂದು ಸಂವಿಧಾನ ಕೊಟ್ಟಿದ್ರು. ಹೊಸ ಬುಕ್ಕಿಗೆ ಯಾರಾದರೂ ತಿದ್ದಿಲ್ಲ ಅವಾಗ. ಓಕೆ, ಅದು ನೆಕ್ಸ್ಟ್ 1951 ತಿದ್ದಕ್ಕೆ ಶುರು ಮಾಡಿದ್ದಾರೆ. ಓಕೆ, 1951 ಜುಲೈಯಿಂದ ತಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಫಸ್ಟ್ ತಿದ್ದುಪಡಿನೇ ಯಾವುದು ಅಂದರೆ ಭೂ ಸುಧಾರಣೆ. ಈ 8ನೇದು ಇದೆಯಲ್ಲ, ಈ 8ನೇದು +1 ಆಗೋಕ್ಕೆ ಅಂದರೆ 9ನೇ ಶೆಡ್ಯೂಲ್ ಆಗೋಕ್ಕೆ, 9ನೇ ವೇಳಾಪಟ್ಟಿ, 9ನೇ ಅನುಸೂಚಿ ಆಗೋಕ್ಕೆ ಮೊದಲನೇ ತಿದ್ದುಪಡಿನೇ ಕಾರಣ. ಸರಿನಾ? ಇದು ಮುಂದೆ ನಿಮ್ಗೆ ಹೇಳ್ತಾ ಹೋಗಿರ್ತೀನಿ, ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಇದ್ರೆ ನಿಮ್ಗೆ ಬರ್ತದೆ ಅದು ಫುಲ್. ಸೊ ಅವಾಗ ಹೇಳ್ತೀನಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ನಿಮ್ಗೆ ಈಗ ಪ್ರಶ್ನೆ ಏನು ಕೇಳ್ತಾನೆ ಗೊತ್ತಾ? ಪ್ರಸ್ತುತ ಎಷ್ಟು ತಿದ್ದುಪಡಿ ಆಗಿದ್ದಾವೆ ಅಂತ ಕೇಳ್ತಾನೆ. 106 ತಿದ್ದುಪಡಿ ಆಗಿದ್ದಾವೆ. ಸರಿನಾ? ಪ್ರಸ್ತುತ ಎಷ್ಟು ತಿದ್ದುಪಡಿ ಮಸೂದೆಗಳಾಗಿದ್ದಾವೆ ಅಂತ ಕೇಳ್ತಾನೆ. 128 ಮಸೂದೆಗಳಾಗಿದ್ದಾವೆ. ಸರಿನಾ? ತಿದ್ದುಪಡಿ ಏನು? ತಿದ್ದುಪಡಿ ಮಸೂದೆ ಏನಂದರೆ ಮೊದಲು ಮಸೂದೆ ಇರ್ತದೆ, ಅದು ತಿದ್ದುಪಡಿ ಮಸೂದೆ ಅಂತ. ಅದನ್ನು ಇವಾಗ
ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ 3 ಜನ ಸಹಿ ಹಾಕಿ ಅದನ್ನು ಪಾಸ್ ಮಾಡಿ ಓಕೆ ಇದನ್ನು ಕಾಯ್ದೆ ಆಗಲಿ ಇದು ತಿದ್ದುಪಡಿ ಆಗಲಿ ಅಂತ ಅವ್ರು 3 ಜನ ಕಳಿಸಿದ್ರೆ ಅವಾಗ ಅದು ತಿದ್ದುಪಡಿಯನ್ನು ಈ ಲೀಸ್ಟಲ್ಲಿ ಬಂದು ಸೇರ್ತದೆ. ಓಕೆ, ಈ ಲೀಸ್ಟಲ್ಲಿ ಬಂದು ಸೇರ್ತದೆ, 106 107 ಆಗ್ತದೆ. ಬಟ್ ಆ ರೀತಿ 22 ಮಸೂದೆಗಳು ಡಮ್ಮಿ ಆಗಿದ್ದಾವೆ. ಅಂದರೆ ರಾಜ್ಯಸಭೆ ಒಪ್ಕೊಂಡ್ರೆ ಲೋಕಸಭೆ ಒಪ್ಕೊಂಡಿಲ್ಲ, ಲೋಕಸಭೆ ರಾಜ್ಯಸಭೆ ಇಬ್ಬರು ಒಪ್ಕೊಂಡ್ರೆ ರಾಷ್ಟ್ರಪತಿ ಒಪ್ಕೊಂಡಿಲ್ಲ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಕ್ಲಿಯರ್ ಆಯಿತಾ? ಸೊ ಇದನ್ನು ಬರ್ತಾ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇನ್ನೊಂದೇನೆಂದರೆ ಈ ಸಂವಿಧಾನ ಜಾರಿಯಾದ ದಿನಾಂಕ ನಿಮಗೆ ಇವಾಗಲೇ ಹೇಳಿದೆ. ಯಾವಾಗ? ಜನವರಿ 26, 1950. ಬಟ್ ಅದೇ ದಿನಾಂಕ ಯಾಕೆ ಜಾರಿ ಆಯಿತು ಬರ್ಬೋದಲ್ವಾ ಕ್ವಶನ್ ನಿಮಗೆ. ಓಕೆ, ಅದಕ್ಕೆ ಉತ್ತರ ಏನಂದರೆ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿರ್ತಾರೆ. ಓಕೆ, ಎಲ್ಲಿ? ಲಾಹೋರ್ನಲ್ಲಿ. ಯಾರು? ಜವಾಹರ್ಲಾಲ್ ನೆಹರು. ಸರಿನಾ? ಜವಾಹರ್ಲಾಲ್ ನೆಹರು 1930 ಜನವರಿ 26ರಂದು ಸ್ವರಾಜ್ಯ ಘೋಷಣೆ ಮಾಡ್ತಾರೆ. ಧ್ವಜವನ್ನು ಹಾರಿಸಿ ಮೊಟ್ಟ ಮೊದಲ ಬಾರಿಗೆ ಧ್ವಜ ಹಾರಿಸ್ತಾರೆ ಲಾಹೋರಿನಲ್ಲಿ. ಓಕೆನಾ? ಈ ಲಾಹೋರ್ ಇವಾಗ ಪ್ರಸ್ತುತ ಎಲ್ಲಿದೆ ಅಂದರೆ ರಾವಿ ನದಿ ಏನಿದೆಯಲ್ಲ ಅದರದ ಎಡದಂಡೆಯ ಮೇಲಿದೆ, ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಇದರದೆಲ್ಲ ಪೂರ್ತಿ ಕಹಾನಿ. ಸರಿನಾ? ಸೊ ಇದಾಗಿತ್ತು ಸಂವಿಧಾನ ರಚನಾ ಸಭೆ ಹೇಗಾಯಿತು, ಸಂವಿಧಾನ ರಚನೆ ಹೇಗಾಯಿತು ಅನ್ನೋದ್ರದ್ದು ಇನ್ನೂ ವಿಡಿಯೋ. ಸರಿನಾ? ಸೊ ಇದರ ಮುಂದಿನ ಕಂಟಿನ್ಯೂಷನ್ ಪಾರ್ಟ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕ್ಲಾಸ್ ಮಾಡ್ತಾ ಹೋಗಿರ್ತೀನಿ. ಸರಿನಾ? ಸೊ ಇದನ್ನು ಕಂಟಿನ್ಯೂಷನ್ ಮಾಡ್ತಾ ಹೋಗಿರ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನೋಡಿ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಫ್ ಇವನ್ ಇಲ್ಲಿವರೆಗೂ ವಿಡಿಯೋ ನೋಡಿ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.